ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ನಮಗಾಗಿ ಪ್ರಸ್ತುತಪಡಿಸಿರುವ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಭಗವಂತನಾದ ಶ್ರೀನಿವಾಸ ಆತನೇ ಶ್ರೀಕೃಷ್ಣ. ಸ್ವತಃ ಭಗವಂತನಾದ ಶ್ರೀಕೃಷ್ಣನ ಮುಖಕಮಲದಿಂದ ಹೊರಟ ಸುಂದರವಾದ ವಾಣಿ ಅದು ಭಗವದ್ಗೀತೆ. ಭಗವದ್ಗೀತೆಯ ಬಗ್ಗೆ ಅನೇಕ ಮಾತುಗಳನ್ನು ನಾವು ಇಲ್ಲಿಯವರೆಗೂ ಕೇಳಿದ್ದೇವೆ. ಆದ್ದರಿಂದ ಮತ್ತೆ ಮತ್ತೆ ಅವುಗಳನ್ನು ನೆನಪು ಮಾಡಿಕೊಳ್ತಾ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾತ್ ವಿನಿಸೃತ. ಭಗವಂತನಾದ ಕೃಷ್ಣ ತಾನೇ ಸ್ವತಃ ನುಡಿದ ಗೀತೆ ಅದು ಭಗವದ್ಗೀತೆ. ಕೃಷ್ಣ ಹಲವು ಬಾರಿ ಭಗವದ್ಗೀತೆಯಲ್ಲಿ ನನಗಿಂತ ಉತ್ಕೃಷ್ಟನಾದ ಮತ್ತೊಬ್ಬ ದೇವತೆ ಇಲ್ಲ, ನಾನೇ ಸರ್ವೋತ್ತಮನಾದ ದೇವತೆ ಅಂತ ಸಾರಿ ಸಾರಿ ಹೇಳಿದ್ದಾನೆ. ಆದ್ದರಿಂದ ಏಕೋ ದೇವ ದೇವಕಿ ಪುತ್ರ ಏವ, ಒಬ್ಬನೇ ಪ್ರಮುಖನಾದ ದೇವ. ಆ ದೇವನಿಗೆ ಹಲವು ನಾಮಗಳು, ಅನೇಕ ನಾಮಗಳನ್ನು ಹೊತ್ತ ಮುಖ್ಯನಾದ ಒಬ್ಬನೇ ದೇವ, ಆತ ಶ್ರೀಕೃಷ್ಣ, ಅವನೇ ಶ್ರೀನಿವಾಸ. ಅಂತಹ ಶ್ರೀಕೃಷ್ಣ ಅವನೇ ಪ್ರಸ್ತುತಪಡಿಸಿದ ಭಗವದ್ಗೀತೆ ಅದು ಈ ನಾಡಿನ ಅತ್ಯಂತ ಉತ್ಕೃಷ್ಟವಾದ ಗ್ರಂಥಗಳಲ್ಲಿ ಒಂದು. ಆ ಗೀತಾ ಅಮೃತವನ್ನು ಪಾನ ಮಾಡುವ ಸುಯೋಗವನ್ನು ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿ ನಮಗಾಗಿ ಸಿದ್ಧಪಡಿಸಿ ಅದು ಉಣಬಡಿಸ್ತಾ ಇದೆ. ಆದ್ದರಿಂದ ನಾವೆಲ್ಲರೂ ಕೂಡ ಈ ಒಂದು ಗೀತಾ ವಾಚನ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ, ನಾವು ಕೃತಾರ್ಥರಾಗೋಣ ಅಂತ ತಿಳಿಸ್ತಾ ಆಚಾರ್ಯರು ಇಲ್ಲಿ ಆಗಮಿಸಿದ್ದಾರೆ. ಅವರು ಅನಂತರದಲ್ಲಿ ಭಗವದ್ಗೀತೆಯ ಶ್ಲೋಕಗಳ ಪಠಣವನ್ನು ನಿಮಗಾಗಿ ಹೇಳಿಕೊಡ್ತಾರೆ. ಅದರ ಪೂರ್ವದಲ್ಲಿ ನಾವು ಭಗವದ್ಗೀತೆಯ ಪ್ರವಚನವನ್ನು ಕೂಡ ಆಲಿಸುವುದಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ತಮಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮದ್ ಭಗವದ್ಗೀತೆಯ 16ನೆಯ ಅಧ್ಯಾಯದ ಚಿಂತನೆಯಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಈ ಚಿಂತನೆಯ ನಿರ್ವಿಘ್ನತೆಗೋಸ್ಕರ ಗುರು ಅನುಗ್ರಹ ನಮಗೆ ಬೇಕೇ ಬೇಕು. ಯಾಕೆ ಅಂದರೆ ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರವು. ದೇವರಲ್ಲಿ ಹೇಗೆ ನೀವು ಭಕ್ತಿ ಮಾಡ್ತೀರೋ ಆ ರೀತಿ ಭಗವಂತನಲ್ಲೂ ಕೂಡ ಗುರುಗಳಲ್ಲೂ ಕೂಡ ಭಕ್ತಿ ಮಾಡಿ ಅಂತ ಹೇಳಿದೆ. ಹಾಗಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಅಂತ ಹೇಳಿದಂತೆ ಗುರುವಿನ ಮೂಲಕ ಭಗವಂತನನ್ನು ನೋಡಿದಾಗ ಅವನು ಅನುಗ್ರಹ ಮಾಡ್ತಾನೆ. ಹಾಗಾಗಿ ಮೊದಲಿಗೆ ನಾವೆಲ್ಲರೂ ಗುರು ಪ್ರಾರ್ಥನೆಯನ್ನು ಮಾಡೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದ ಪಂಕಜೇ ಗುರು ಶ್ರೀಪಾದ ಪಂಕಜೇ. ಮುಂದೆ ಈ ಕಲಿಯುಗದ ದೈವನಾದ ಶ್ರೀನಿವಾಸ ದೇವರ ಪ್ರಾರ್ಥನೆ ಒಂದೊಂದು ಯುಗದಲ್ಲಿ ಒಂದೊಂದರಿಂದ ಪ್ರಾಶಸ್ತ್ಯವನ್ನು ಪಡೆದಿದೆ. ಯುಗಗಳು ಕೃತೇ ತಪಪ್ರಶಂಸಂತಿ ತ್ರೇತಾಯಾಮ್ ಜ್ಞಾನ ಸಾಧನಂ. ಕೃತಯುಗದಲ್ಲಿ ತಪಸ್ಸು ಪ್ರಧಾನ, ತ್ರೇತಾಯುಗದಲ್ಲಿ ಯಜ್ಞವೂ ಪ್ರಧಾನ, ಜ್ಞಾನವೂ ಪ್ರಧಾನ. ತ್ರೇತ ದ್ವಾಪರದಲ್ಲಿ ಯಜ್ಞ ಪ್ರಧಾನ, ಕಲಿಯುಗದಲ್ಲಿ ಅಷ್ಟು ತಪಸ್ಸು ಮಾಡುವ, ಜ್ಞಾನವನ್ನು ಪಡೆಯುವ, ಅನೇಕ ವರ್ಷಗಳ ಕಾಲ ಯಜ್ಞ ಮಾಡುವ ಶಕ್ತಿ ಇಲ್ಲದೇ ಇರುವುದರಿಂದ ಕೇವಲ ಭಗವಂತನ ಸಂಕೀರ್ತನೆಯೇ ಪ್ರಧಾನ ಅಂತ ಹೇಳಿದೆ. ಹಾಗಾಗಿ ಶ್ರೀನಿವಾಸ ದೇವರ ನಾಮದಿಂದ ಕೂಡಿದ ಆ ಸಂಕೀರ್ತನೆಯನ್ನು ನಾವು ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದಮಯ ನಾಮಕಂ
ಆನಂದೇನ ದದರ್ಶಾಥ ಆನಂದೇನ ದದರ್ಶಾಥ ಹ್ಯಾನಂದ ನಿಲಯಾಲಯೇ. ಆನಂದ ನಿಲಯಾಲಯೇ. ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗ ಎರಡು ಪ್ರಧಾನ. ಒಂದು ಮಾಡುವಂತಹ ಪ್ರಾರಂಭದಲ್ಲಿ ಸಂಕಲ್ಪ, ತದನಂತರ ಭಗವತ್ ಸಮರ್ಪಣೆ ಅಂತ. ಹಾಗಾಗಿ ಈ ಒಂದು ಚಿಂತನೆಯ ಆದಿಯಲ್ಲಿ ದೇವರ ಮುಂದೆ ಕುಳಿತು ನಾವೆಲ್ಲರೂ ಕೂಡ ಸಂಕಲ್ಪವನ್ನು ಮಾಡೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ವಿರಾಜಮಾನಸ್ಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಸ್ಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಕೃಪಾಬಲೇನ ಜಗದ್ಗುರೋಃ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣ ಅನುಗ್ರಹೇಣ ಶ್ರೀ ಗೋಪಾಲಕೃಷ್ಣ ಅನುಗ್ರಹೇಣ ಅಸ್ಮಾಕಂ ಅಸ್ಮಾಕಂ ಸರ್ವೇಷಾಂ ಸರ್ವೇಷಾಂ ಶರೀರಸ್ಯ ಶರೀರಸ್ಯ ಮನಸಶ್ಚ ಮನಸಶ್ಚ ಬಲಸಿದ್ಧ್ಯರ್ಥಂ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಸಮಸ್ತಾನಾಂ ಆಧಿವ್ಯಾಧೀನಾಂ ಆದಿವ್ಯಾಧೀನಾಂ ನಿವಾರಣಾರ್ಥಂ ನಿವಾರಣಾರ್ಥಂ ಸರ್ವಯಜ್ಞ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸರ್ವಾಸಾಂ ಸಂಪದಾಂ ಸಂಪದಾಂ ಪ್ರಾಪ್ತ್ಯರ್ಥಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ಬುದ್ಧಿಶಕ್ತಿ ವೃದ್ಧಿದ್ವಾರ ವೃದ್ಧಿದ್ವಾರ ಪರೀಕ್ಷಾಸು ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಅಧಿಕಾರಿಣಾಂ ಸ್ವಸ್ವವಿಧಿ ಸ್ವಸ್ವವಿಧಿ ನಿರ್ವಹಣ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣಯ ಶ್ರೀ ಗೋಪಾಲಕೃಷ್ಣ ಪ್ರೇರಣಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಶ್ರೀಮದ್ಭಗವದ್ಗೀತಾಯಾಃ ಷೋಡಶೋಧ್ಯಾಯಾಂತರ್ಗತ ಷೋಡಶೋಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ಶ್ಲೋಕಪಾರಾಯಣಂ ತಥಾ ತಥಾ ಭಗವದ್ಗೀತಾ ಶ್ರವಣಂಚ ಭಗವದ್ಗೀತಾ ಶ್ರವಣಂಚ ಕರಿಷ್ಯಾಮಹೇ. ಕರಿಷ್ಯಾಮಹೇ. ಸಂಕಲ್ಪ ಮಾಡಿದ ನಾವುಗಳು ಶ್ರೀಕೃಷ್ಣ ಪ್ರಾರ್ಥನೆಯನ್ನು ಮಾಡಬೇಕು. ಒಂದೊಂದು ಯುಗದಲ್ಲಿ ಒಂದೊಂದು ಭಗವಂತನ ರೂಪಗಳನ್ನು ಧ್ಯಾನಿಸಿ ಅಂತ ಹೇಳಿದ ಭಗವತ ಕಲಿಯುಗದಲ್ಲಿ ಕಪ್ಪು ಬಣ್ಣದ ದೇವರನ್ನು ಚಿಂತಿಸಿ ಅಂತ ಆಜ್ಞೆ ಕೊಡಿಸಿದೆ. ಹಾಗಾಗಿ ಕೃಷ್ಣ ಅಂದರೆ ಕಪ್ಪು ಅಂತ ಅರ್ಥ. ಎಲ್ಲರ ಮನಸ್ಸನ್ನು ಆಕರ್ಷಿಸ್ತಾನೆ, ಆದ್ದರಿಂದಲೂ ಕೃಷ್ಣ. ಅವನ ಬಣ್ಣವೂ ಕೃಷ್ಣ ಕಪ್ಪು. ಕಪ್ಪು ಅಂದರೆ ಕಾಡಿಗೆಯ ಕಪ್ಪಲ್ಲ, ಆ ಒಂದು ನೀಲ ಮೇಘದಂತೆ ಕಪ್ಪಾದ ಅಲ್ಲಿಯೂ ಒಂದು ಬ್ರೈಟ್ನೆಸ್ ಇದೆ ಅಂತ ತಿಳಿಸ್ತಾರೆ. ಅಂತಹ ಕೃಷ್ಣೇತಿ ಮಂಗಲಂ ನಾಮ ಯಸ್ಯ ವಾಚಿ ಪ್ರವರ್ತತೆ. ಯಾರ ಮುಖಕಮಲದಲ್ಲಿ ಕೃಷ್ಣ ಕೃಷ್ಣ ಅಂತ ನಾಮಗಳು ಹೊರಹೊಮ್ಮುತ್ತೋ ಅಂತಹ ವ್ಯಕ್ತಿಯು ಎಲ್ಲ ಪಾಪದಿಂದಲೂ ದೂರವಾಗ್ತಾನೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲ ಕೃಷ್ಣ ಪ್ರಾರ್ಥನೆಯನ್ನು ಮಾಡೋಣ. ಕಂಸಾಂತಕಂ ಶಂಸನೀಯಂ ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವೇದ್ಯಂ ಸಂಶಯಚ್ಛೇದಿ ಸಂವೇದ್ಯಂ ಶ್ರೀನಿವಾಸಂ ಭಜೆ ನಿಶಂ. ಶ್ರೀನಿವಾಸಂ ಭಜೆ ನಿಶಂ. ಭಗವದ್ಗೀತೆಯ ಪ್ರಾರ್ಥನೆಯೂ ಕೂಡ ಅಗತ್ಯ.
ಗೀತಾ ಗಂಗೋದಕಂ ಪೀತ್ವ ಪುನರ್ಜನ್ಮ ನ ವಿದ್ಯತೆ ಅಂತ ಅದರ ಮಾಹಾತ್ಮೆಯನ್ನು ಹೇಳಿದ್ದಾರೆ. ಎರಡೂ ಕೂಡ ಭಗವಂತನಿಂದಲೇ ಬಂದದ್ದು. ಗಂಗೆ ಭಗವಂತನ ಪಾದಕಮಲದಿಂದ ಬಂದು ನಮ್ಮನ್ನು ಪುನೀತಗೊಳಿಸಿದರೆ, ಗೀತೆ ಭಗವಂತನ ವಾಕ್ ಅವನ ಬಾಯಿಯಿಂದ ಬಂದು ಅತ್ಯಂತ ಪುನೀತವಾಗಿರುವಂಥದ್ದು. ಇದನ್ನು ಪ್ರಾರ್ಥನೆ ಮಾಡಿದರೆ, ಇದನ್ನು ಕೇಳಿದರೆ ಅವನಿಗೆ ಮತ್ತೆ ಪುನರ್ಜನ್ಮ, ಕಷ್ಟಗಳ ಸಂಸಾರದ ಕಷ್ಟ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಭಗವದ್ಗೀತೆಯನ್ನು ಪ್ರಾರ್ಥಿಸೋಣ. ಶಾಸ್ತ್ರೇಷು ಭಾರತಂ ಸಾರಂ, ಶಾಸ್ತ್ರೇಷು ಭಾರತಂ ಸಾರಂ, ತತ್ರ ನಾಮ ಸಹಸ್ರಕಂ, ತತ್ರ ನಾಮ ಸಹಸ್ರಕಂ, ವೈಷ್ಣವಂ ಕೃಷ್ಣ ಗೀತಾ ಚ, ವೈಷ್ಣವಂ ಕೃಷ್ಣ ಗೀತಾ ಚ, ತಜ್ಞಾನಾತ್ ಮುಚ್ಯತೇಂಜಸಾ. ತಜ್ಞಾನಾತ್ ಮುಚ್ಯತೇಂಜಸಾ. ವೇದವ್ಯಾಸ ದೇವರ ಪ್ರಾರ್ಥನೆಯೂ ಅಗತ್ಯ. ಯಾಕೆಂದರೆ ಯಶ್ಛಂದಸಾಂ ವೃಷಭೋ ವಿಶ್ವರೂಪ, ಯಾವ ಯಾವ ಮಾತುಗಳು ನಮ್ಮಿಂದ ಸರಿಯಾಗಿ ಹೊರಹೊಮ್ಮಬೇಕು ಅಂತಾದರೆ ವೇದವ್ಯಾಸರ ದೇವರ ಅನುಗ್ರಹ ಬೇಕೇ ಬೇಕು. ಹಾಗಾಗಿ ನಾವು ಇಲ್ಲಿ ಚಿಂತನೆ ಮಾಡುವುದಾಗಬಹುದು, ಪಾರಾಯಣ ಮಾಡುವುದಾಗಬಹುದು, ಸರಿಯಾಗಿ ಹೊರಹೊಮ್ಮಲಿಕ್ಕೋಸ್ಕರ ವ್ಯಾಸರ ಚಿಂತನೆಯನ್ನು ಮಾಡೋಣ. ವೇದವ್ಯಾಸ ಗುಣಾವಾಸ, ವೇದವ್ಯಾಸ ಗುಣಾವಾಸ, ವಿದ್ಯಾಧೀಶ ಸತಾಂ ವಶ, ವಿದ್ಯಾಧೀಶ ಸತಾಂ ವಶ, ಮಾಂ ನಿರಾಶಂ ಗತ ಕ್ಲೇಶಂ, ಮಾಂ ನಿರಾಶಂ ಗತ ಕ್ಲೇಶಂ, ಕುರ್ವ ನಾಶಂ ಹರೇ ನಿಶಂ. ಕುರ್ವ ನಾಶಂ ಹರೇ ನಿಶಂ. ಮುಂದೆ ಪೂಜ್ಯ ಆಚಾರ್ಯರು ಈ 16ನೆಯ ಅಧ್ಯಾಯದ ದೈವಿ ಸಂಪತ್ ವಿಭಾಗ ಯೋಗೋ ನಾಮ ಅಂತ ತಿಳಿಸ್ತಾರೆ. ಹಾಗಾಗಿ ದೈವಾಸುರ ಸಂಪತ್ತು, ದೈವ ಮತ್ತು ಆಸುರವಾಗಿರುವ ಸಂಪತ್ತು ಯಾವುದು ಎಂಬುದನ್ನು ನಿರೂಪಣೆ ಮಾಡ್ತಾನೆ ಕೃಷ್ಣ ಪರಮಾತ್ಮ. ಆ ದೈವಿ ಸಂಪತ್ತಿನ ಬಗ್ಗೆ, ಆಸುರಿ ಸಂಪತ್ತಿನ ಬಗ್ಗೆ ವಿಶೇಷವಾದ ವಿಶ್ಲೇಷಣೆಯನ್ನು ನೀಡಲಿಕ್ಕಾಗಿ ಬಂದಿರುವಂತಹ ಆಚಾರ್ಯರು ನಮಗೆ ಅದರ ಒಳ್ಳೆಯ ರಸದೌತಣವನ್ನು ಉಣಿಸಿ ನಮ್ಮನ್ನು ಕೃತಾರ್ಥರಾಗಿಸಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅದನ್ನು ನಾವೆಲ್ಲರೂ ಕೂಡ ಕೇಳೋಣ. ಶ್ರೀ ಗುರುಭ್ಯೋ ನಮಃ. ಭಗವಂತನಾದ ಶ್ರೀನಿವಾಸನ ಅನುಗ್ರಹದಿಂದ ಶ್ರೀಮದ್ ಭಗವದ್ಗೀತಾ ಸಾರ ಸರ್ವಸ್ವವನ್ನು ಯಥಾಶಕ್ತಿ ಯಥಾಮತಿ ನಾವೆಲ್ಲರೂ ಕೂಡ ಪಾನವನ್ನು ಮಾಡ್ತಾ ಇದ್ದೇವೆ. ಶ್ಲೋಕಗಳ ಪಾರಾಯಣದಿಂದ ಒದಗಿ ಬರುವ ಪುಣ್ಯ, ಆ ಪುಣ್ಯದಿಂದಾಗಿ ಪ್ರವಚನ ಕೇಳುವ ಪುಣ್ಯ, ಪ್ರವಚನವನ್ನು ಆಲಿಸೋದರಿಂದ ಈ ಜೀವನದಲ್ಲಿ ಆಗುವ ಸಂಕಷ್ಟಗಳ ಪರಿಹಾರ, ಅನಂತರದಲ್ಲಿ ವಿಶೇಷವಾಗಿ ಭಗವಂತನ ಅನುಗ್ರಹ, ಇದೆಲ್ಲವೂ ಕೂಡ ಈ ವಾಚನ ಪ್ರವಚನ ಕಾರ್ಯಕ್ರಮದ ಪ್ರಯೋಜನಗಳಾಗಿವೆ. ಆದ್ದರಿಂದ ಇದೆಲ್ಲದಕ್ಕೆ ಮೂಲ ಸ್ಫೂರ್ತಿ ಭಗವಂತನಾದ ಶ್ರೀನಿವಾಸ. ಅವನ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮತ್ತೆ ಮತ್ತೆ ಸಲ್ಲಿಸುತ್ತಾ ಭೂಯೋ ಭೂಯೋ ನಮಾಮ್ಯಹಂ ಅಂತಂತಾರೆ. ನಾವಿನ್ನೇನೂ ಮಾಡಲಿಕ್ಕಾಗೋಲ್ಲ. ಆದ್ದರಿಂದ ಅಂಥ ಶ್ರೀನಿವಾಸನೇ ಕೃಷ್ಣ, ಅವನಿಗೆ ನಮನವನ್ನು ಸಲ್ಲಿಸಿ ಅವನಿಗೆ ನಮಸ್ಕಾರಗಳನ್ನು ಪುನಃ ಮಾಡ್ತಾ, ಅವನದೇ ಆದ ಭಗವದ್ಗೀತೆ, ಅವನೇ ನಮ್ಮನ್ನು ಉತ್ತಮವಾದ ಮಾರ್ಗದಲ್ಲಿ ಕೊಂಡೊಯ್ತಾ ಇದ್ದಾನೆ. ದೈವೀ ಸಂಪತ್ತಿನ ವಿಶೇಷವಾದ ವಿಶ್ಲೇಷಣೆಯನ್ನು ನಮ್ಮ ಮುಂದೆ ನೀಡ್ತಾ ಇದ್ದಾನೆ. 2ನೇ ಶ್ಲೋಕದಲ್ಲಿ ಅಹಿಂಸಾ ಸತ್ಯಮಕ್ರೋಧ ತ್ಯಾಗ ಶಾಂತಿ ಅಪೈಶುನಂ ದಯಾಭೂತೇಷು ಅಲೋಲುತ್ವಂ ಮಾರ್ದವಂ ಹ್ರೀಹಿ ಅಚಾಪಲಂ. ಇದು 2ನೇ ಶ್ಲೋಕ. ಒಂದೊಂದು ಗುಣಗಳನ್ನು ಹೇಳ್ತಾ ಇದ್ದರೂ ಎಲ್ಲ ಸದ್ಗುಣಗಳೇನಿದೆ ಆ ಗುಣಗಳನ್ನು ನಾವು ಅಳವಡಿಸ್ಕೊಳ್ಳೋದಕ್ಕೆ ಭಗವಂತನ ಅನುಗ್ರಹವೇ ಬೇಕು. ಒಂದೊಂದು ಗುಣವನ್ನು ಕೈವಶ ಮಾಡಿಕೊಳ್ಳೋದು ತುಂಬ ಕಷ್ಟಕರವಾದ ಕೆಲಸ. ಸತ್ವಗುಣ, ರಜೋಗುಣ, ತಮೋಗುಣಗಳು ಪ್ರಕೃತಿಯಲ್ಲಿದ್ದು ಅದರಿಂದ ಪಂಚಭೂತಗಳಿಗೆ ಬಂದು ಪಂಚಭೂತಾತ್ಮಕವಾದ ಈ ಶರೀರವನ್ನು ಧಾರಣೆ ಮಾಡಿದ ಮೇಲೆ ನಮ್ಮ ಮನಸ್ಸಿನಲ್ಲೂ ಕೂಡ ಈ ಸತ್ವಗುಣ, ರಜೋಗುಣ, ತಮೋಗುಣಗಳ ಪ್ರವೇಶ ಇದ್ದು ತತ್ಪರಿಣಾಮವಾಗಿ ಇರುವಂಥ ಸ್ಥೂಲವಾದ ಮನಸ್ಸೇನಿದೆ ಅದರಿಂದಾಗಿ
ಅಷ್ಟು ಸರಳವಾಗಿ ಈ ಗುಣಗಳನ್ನು ಯಾರೂ ಅಳವಡಿಸಿಕೊಳ್ಳೋದಕ್ಕೆ ಆಗೋದಿಲ್ಲ, ತುಂಬ ಕಷ್ಟವಿದೆ. ಆದ್ದರಿಂದ ಆ ದಿಕ್ಕಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಭಗವಂತನ ಅನುಗ್ರಹವನ್ನೇ ಪ್ರಾರ್ಥನೆ ಮಾಡಬೇಕಷ್ಟೇ ಹೊರತು ಬೇರೆ ದಾರಿ ಇಲ್ಲ. ದಯಾಭೂತೇಷು ಅಂತಂದರು. ಎಲ್ಲ ಪ್ರಾಣಿಗಳಲ್ಲಿ ದಯಾ ಮಾಡ್ರಿ ಅಂತಂದರು. ದಯಾ ಮಾಡ್ರಿ ಅನ್ನೋದಕ್ಕೆ ಅದನ್ನು ಹೇಳಬೇಕಾದರೆ ಇನ್ನೊಬ್ಬರಿಗೆ ಪರಹಿತಕರ ಚಿತ್ತಗತಃ ಧರ್ಮ ವಿಶೇಷ ರಾಘವೇಂದ್ರ ಸ್ವಾಮಿಗಳವರು ತಿಳಿಸ್ತಾರೆ. ಮತ್ತೊಬ್ಬರಿಗೆ ಹಿತ ಮಾಡಬೇಕು ಅಂತ ಮನಸ್ಸಿನಲ್ಲಿ ಮೂಡಿ ಬರುತ್ತಲ್ಲ, ಅವರ ಕಷ್ಟಗಳಿಗೆ ಸ್ಪಂದಿಸೋದಿದೆಯಲ್ಲ, ಇದನ್ನೇ ದಯಾ ಅಂತ ಕರೀತಾರೆ. ಅನೇಕ ವ್ಯಕ್ತಿಗಳಿಗೆ ಹಾಗೇನೆ. ಅದಕ್ಕೆ ದಯಾ ಅಂದರೆ ಮತ್ತೊಂದು ರೀತಿಯಾಗಿ ಅರ್ಥವನ್ನು ಅವರು ತಿಳಿಸ್ಕೊಡ್ತಾರೆ. ಮತ್ತೊಬ್ಬರಿಗೆ ಆಗತಕ್ಕಂಥ ಪರದುಃಖ ಇದೆಯಲ್ಲ, ಪರದುಃಖ ಅಸಹಿಷ್ಣುತ್ವಂ, ಮತ್ತೊಬ್ಬರಿಗೆ ಆಗುವಂಥ ದುಃಖ ಇದೆಯಲ್ಲ, ಆ ದುಃಖವನ್ನು ಅನೇಕ ವ್ಯಕ್ತಿಗಳಿಗೆ ನೋಡೋಕ್ಕಾಗದೆ ಅವರು ಕೇಳದೇ ಇರಲಿ, ತಾವೇ ಖುದ್ದಾಗಿ ಧಾವಿಸಿ ಅವರಿಗೆ ಸ್ನೇಹ ಹಸ್ತವನ್ನು ಚಾಚಿ ತಮ್ಮ ಕೈಲಾದ ಸಹಾಯವನ್ನು ಅವರಿಗೆ ಮಾಡ್ತಾರೆ. ಈ ರೀತಿಯಾಗಿ ಮತ್ತೊಬ್ಬರಿಗೆ ಆಗುವ ದುಃಖವನ್ನು ಸಹಿಸದೇ ಇರುವಂಥದ್ದೇ ದಯಾ. ಆದ್ದರಿಂದ ಇಂಥ ದಯಾಭೂತೇಷು ಸಕಲ ಪ್ರಾಣಿಗಳಲ್ಲೂ ಪಕ್ಷಿಗಳಲ್ಲೂ ಎಲ್ಲ ವಿಧವಾದ ಮನುಷ್ಯರಲ್ಲೂ ಕೂಡ ಈ ದಯಾ ಅನ್ನೋದು ಯಾವಾಗ ನಮ್ಮ ಮನಸ್ಸಿನಲ್ಲಿ ಮೂಡಿಬರುತ್ತೆ, ಆವಾಗ ನಮ್ಮ ಮನಸ್ಸು ಸಾತ್ವಿಕವಾದ ಪ್ರವೃತ್ತಿಯನ್ನು ಮಾಡ್ತಾ ಇದೆ, ಸಾತ್ವಿಕವಾದ ಗುಣ ನಮ್ಮ ಮನಸ್ಸಿನಲ್ಲಿ ಜಾಗೃತವಾಗಿದೆ ಅಂತರ್ಥ. ಆದ್ದರಿಂದ ಅನೇಕ ವ್ಯಕ್ತಿಗಳನ್ನ ನಾವು ಸಾಮಾನ್ಯವಾಗಿ ನೋಡುವಂಥದ್ದು ಪರಸುಖ ಅಸಹಿಷ್ಣುತ್ವವನ್ನು. ಮತ್ತೊಬ್ಬರಿಗೆ ಸುಖ ಆಗ್ತಾ ಇದೆ ಅಂದರೆ ಈ ವ್ಯಕ್ತಿಗಳಿಗೆ ಎಲ್ಲೆಲ್ಲದೇ ಸಿಟ್ಟು ಬಂದ್ಬಿಡುತ್ತೆ. ಇವ್ರಿಗೇನೂ ತೊಂದರೆ ಆಗಿಲ್ಲ ಜೀವನದಲ್ಲಿ, ಆದರೆ ಮತ್ತೊಬ್ಬರಿಗೆ ಸುಖ ಆಗ್ತಾ ಇದೆ ಅಂದರೆ ಇವ್ರ ಕೈಲಿ ಸಹಿಸ್ಕೊಳ್ಳೋಕ್ಕಾಗದೇ ಇದ್ದ ವ್ಯಕ್ತಿಗಳನ್ನೇ ಸಮಾಜದಲ್ಲಿ ತುಂಬ ನಾವು ನೋಡ್ತೇವೆ. ಅದು ಪರಸುಖ ಅಸಹಿಷ್ಣುತ್ವ, ಮತ್ತೊಬ್ಬರಿಗಾಗ ಸುಖವನ್ನು ಸಹಿಸ್ಕೊಳ್ಳದೇ ಇರೋದು, ಇದನ್ನು ನೋಡ್ತೀವಿ. ಆದರೆ ದಯಾ ಅಂದರೆ ಹಂಗಲ್ಲ, ಪರದುಃಖ ಅಸಹಿಷ್ಣುತ್ವ. ಮತ್ತೊಬ್ಬರಿಗೆ ದುಃಖ ಆಗ್ತಾಯಿದ್ರೆ ಇವನಿಗೆ ಸಹಿಸ್ಕೊಳ್ಳೋಕ್ಕಾಗಬಾರ್ದು, ಏನಾದರೂ ಮಾಡಿ ಸಹಾಯ ಮಾಡಬೇಕು ಅಂತ ಮನಸ್ಸು ಬಂದು, ಅವನಿಗೆಂಥ ವೈರಿನೇ ಇರ್ಬೋದು, ಇವನಿಗೆ ಬೇಕಾದಷ್ಟು ಅಪಕಾರಗಳನ್ನು ಮಾಡಿರ್ಬೋದು, ತಟ್ಟನೆ ಧಾವಿಸಿಬಿಡ್ತಾನೆ. ಇಂಥ ವ್ಯಕ್ತಿಗಳು ಕಡಿಮೆ ಇರ್ತಾರೆ. ಆದ್ದರಿಂದ ದಯಾಭೂತೇಷು, ಎಲ್ಲ ಪ್ರಾಣಿಗಳಲ್ಲಿ ದಯಾವನ್ನು ಮಾಡಬೇಕು. ಭಗವಂತ ಅದನ್ನು ಹೇಳ್ದ. ಅನಂತರದಲ್ಲಿ ಅಲೋಲುತ್ವಂ ಅಂತಂತಾರೆ. ಅಲೋಲುತ್ವಂ ಅಂದರೆ ವಿಷಯೇಷು ರಾಗಾಭಾವ, ವಿಷಯ ಪದಾರ್ಥಗಳಲ್ಲಿ ವಿಶೇಷವಾದ ಇಚ್ಛೆಯನ್ನು ಪಡೆದೇ ಇರುವಂಥದ್ದು. ಇದು ತುಂಬ ಕಷ್ಟದ ಕೆಲಸ. ಇದು ಸುತ್ತಮುತ್ತ ಎಲ್ಲ ವಿಷಯ ಪದಾರ್ಥಗಳು ಹರಡಿಕೊಂಡಿರುತ್ತವೆ. ವಿಷಯ ಪದಾರ್ಥಗಳು ಅಂದರೆ ನಾವು ಅನುಭವಿಸುವಂಥ ಆಹಾರ ಪದಾರ್ಥಗಳು, ತಿನ್ನುವಂಥ ಆಹಾರ ಪದಾರ್ಥಗಳು ಮಾತ್ರ ಅಲ್ಲ, ಅದು ಸ್ತ್ರೀ ವನಿತಾದಿಗಳು, ಸ್ತ್ರೀಯರಿರ್ಬೋದು ಅಥವಾ ಸ್ತ್ರೀಯರಿಗೆ ಪುರುಷರಿರ್ಬೋದು, ಬೇಕಾದಷ್ಟು ತಿನ್ನೋದಕ್ಕೆ ಬೇಕಾದಂಥ ಪದಾರ್ಥಗಳಿರ್ಬೋದು, ನಾನಾ ವಿಧವಾದ ವಸ್ತುಗಳಿರ್ಬೋದು, ನಾನಾ ವಿಧವಾಗಿರತಕ್ಕಂಥ ಪ್ರವಾಸಗಳನ್ನು ಮಾಡ್ತಾರೆ. ಎಷ್ಟೋ ಸರಿ ಆ ಊರಿಗೆ ಪಿಕ್ನಿಕ್, ಈ ಊರಿಗೆ ಪಿಕ್ನಿಕ್ ಅಂತ ಅನೇಕ ವಿಧವಾದ ಪ್ರವಾಸಗಳನ್ನು ಮಾಡಬೇಕು ಅನ್ನೋ ಬಯಕೆ ಬರುತ್ತೆ. ಇದೆಲ್ಲದಕ್ಕೂ ಕಾರಣ ಏನು ಅಂದರೆ ಅವುಗಳು ನಮ್ಮನ್ನು ಆಕರ್ಷಣೆ ಮಾಡ್ತವೆ. ನಾನಾ ವಿಧವಾಗಿ ತಮ್ಮ ವೈಭವವನ್ನು ಪ್ರಕಟ ಮಾಡಿ ಅವು ನಮ್ಮ ಇಂದ್ರಿಯಗಳನ್ನು ಸೆಳೆದು ಬಿಡ್ತವೆ. ಆದ್ದರಿಂದ ಈ ವಿಷಯ ಪದಾರ್ಥಗಳಲ್ಲಿ ರಾಗಭಾವ, ವಿಶೇಷವಾಗಿ ರಾಗವನ್ನು ಹೊಂದದೇ ಇರುವಂಥದ್ದು, ಇದು ತುಂಬ ಕಷ್ಟಕರವಾದ ಕೆಲಸ. ಇದು ಇಲ್ಲ ಅಂತಲ್ಲ. ವಿಷಯ ಪದಾರ್ಥಗಳು ಅಂತ ಅಂದು ಕೂಡಲೇ ಅವುಗಳ ಮಾತ್ರ ಅಲ್ಲ, ಮನೆಯಲ್ಲಿರ್ತಕ್ಕಂಥ ಶಾಸ್ತ್ರದ ದೃಷ್ಟಿಯಿಂದ ನೋಡೋದಾದರೆ ಏನು ಬಂಧು ಬಾಂಧವರಿದ್ದಾರೆ, ತಂದೆ ತಾಯಿ ಮಕ್ಕಳಿರ್ಬೋದು, ಬಂಧುಗಳಿರ್ಬೋದು, ಬಾಂಧವರಿರ್ಬೋದು, ವ್ಯಕ್ತಿಗಳಿರ್ಬೋದು, ವಸ್ತುಗಳಿರ್ಬೋದು, ಎಲ್ಲ ರೀತಿಯ ವಸ್ತುಗಳಿರ್ಬೋದು, ಸ್ಥಳಗಳಿರ್ಬೋದು, ಇದೆಲ್ಲ ವಿಷಯ ಪದಾರ್ಥಗಳೇ. ಆದ್ದರಿಂದ ಈ ಎಲ್ಲ ವಿಷಯ ಪದಾರ್ಥಗಳಿಂದ ದೂರ ಇರಬೇಕು. ಪುತ್ರೇಷಣ
ಧನೇಶಣ, ಅದು ವಿತ್ತೇಷಣ ಅಂತಂತಾರೆ, ಪುತ್ರೇಷಣ ಅಂತಂತಾರೆ. ಪುತ್ರೇಷಣ ಅಂತಂದರೆ ಬಂಧು ಬಾಂಧವರನ್ನೆಲ್ಲ ತೆಗೆದುಕೊಳ್ಳುವಂಥದ್ದು. ಹಣದ ಬಗ್ಗೆ ವಿತ್ತ, ಆನಂತರದಲ್ಲಿ ಆಹಾರದ್ದು, ಅದರ ಬಗ್ಗೆ ಆಸೆ, ಇದೆಲ್ಲ ಬಿಡಬೇಕು ಅಂತ ಹೇಳ್ತಾರೆ. ಬಿಡೋದು ತುಂಬ ಕಷ್ಟಕರವಾದ ಕೆಲಸ. ಅಂದರೆ ಪೂರ್ಣವಾಗಿ ಬಿಟ್ಬಿಡಬೇಕು ಅಂತಂದರೆ ಆವಾಗ ಇವನ ಜೀವನ ಸಾಗೋಲ್ಲ. ಎಷ್ಟರ ಮಟ್ಟಿಗೆ ಆ ಪದಾರ್ಥಗಳನ್ನು ಅವಲಂಬಿಸಿಕೊಂಡ್ರೆ ನಮ್ಮ ಜೀವನ ನಿರ್ವಹಣೆ ಆಗುತ್ತೋ ಅಷ್ಟರ ಮಟ್ಟಿಗೆ ಆ ಪದಾರ್ಥಗಳನ್ನು ಅವಲಂಬಿಸ್ಕೊಳ್ಬೇಕು. ಸಂಪೂರ್ಣವಾಗಿ ತ್ಯಾಗ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಕಾಡಿಗೆ ಹೋಗ್ತೀವಿ, ಅಲ್ಪವಾದ ಆಹಾರವನ್ನಾದರೂ ಸ್ವೀಕಾರ ಮಾಡಬೇಕಲ್ವ, ಗೆಡ್ಡೆ ಗೆಣಸುಗಳನ್ನಾದರೂ ತಿಂತಾನಲ್ಲ, ಹಣ್ಣುಗಳನ್ನು ತಿಂತಾನೆ ಅಂತ ಅವುಗಳನ್ನಾದರೂ ತಿನ್ನೋದಕ್ಕೆ ಅದರಲ್ಲಿ ಆಸೆ ಬೇಕಲ್ಲ. ಆದ್ದರಿಂದ ಸಂಪೂರ್ಣವಾಗಿ ಎಲ್ಲವನ್ನು ಬಿಟ್ಟರೆ ಈ ಮನುಷ್ಯ ತನ್ನ ದೇಹದ ಅಸ್ತಿತ್ವವನ್ನೇ ಕಳೆದುಕೊಂಡು ಬಿಡ್ತಾನೆ. ಆದ್ದರಿಂದ ತನ್ನ ದೇಹದ ಅಸ್ತಿತ್ವಕ್ಕೆ ಎಷ್ಟು ಬೇಕು, ಧರ್ಮದ ಸಾಧನೆಗೆ ಬೇಕಾದ ಈ ದೇಹದ ದೃಢತೆ ಎಷ್ಟು ಬೇಕು, ಅಷ್ಟು ಮಾತ್ರ ಸ್ವೀಕಾರವನ್ನು ಮಾಡ್ತಾ ಉಳಿದಂತೆ ಉಳಿದ ಪದಾರ್ಥಗಳ ಬಗ್ಗೆ, ಆ ಪದಾರ್ಥಗಳ ಬಗ್ಗೆ ಇಂದ್ರಿಯಗಳು ಹರಿಕೊಂಡು ಹೋಗದೇ ಇದ್ದಂತೆ ಅವುಗಳ ನಿಗ್ರಹ ಮಾಡಿಕೊಂಡು ಆ ಪದಾರ್ಥಗಳನ್ನು ಸೇವಿಸದೇ ಇರುವಂಥದ್ದು. ಇದು ಆವಾಗ ಇದನ್ನೇ ಅಲೋಲುತ್ವಂ ಅಂತಂದರು. ಅಲೋಲುತ್ವಂ ಅಂದರೆ ವಿಷಯಗಳಲ್ಲಿ ನಮಗೆ ಆಸೆನೇ ಬರದೇ ಇದ್ದಂತೆ ಮಾಡಿಕೊಳ್ಬೇಕು ಅಂತಂತಾರೆ. ಇಚ್ಛೆ ಬರದೇ ಇದ್ದಂತೆ ಮಾಡಿಕೊಳ್ಬೇಕು ಅಂತ. ಆದರೆ ಹಣದಲ್ಲಿ ಇಚ್ಛೆ ಯಾರಿಗೆ ಬರೋದಿಲ್ಲ? ಭಾಗವತದಲ್ಲಿ ವಿಶೇಷವಾಗಿ ಪ್ರಹ್ಲಾದರಾಜರು ಹೇಳುವಂಥ ಸಂದರ್ಭದಲ್ಲಿ ಕೋನು ಅರ್ಥತೃಷ್ಣಾಂ ವಿಸೃಜೇತ್ ಪ್ರಾಣೇಭ್ಯೋಪಿ ಗರೀಯಸಿಂ ಯಂ ಕ್ರೀಣಾತಿ ಅಸುಭಿಃ ಪ್ರೇಷ್ಟೈಃ ತಸ್ಕರ ಸೇವಕೋ ವಣಿಕ್ ಅಂತಾರೆ. ಕೋನು ಅರ್ಥತೃಷ್ಣಾಂ ವಿಸೃಜೇತ್, ಯಾರು ತಾನೇ ಹಣದ ಬಗ್ಗೆ ಆಸೆಯನ್ನು ಬಿಡೋದಕ್ಕೆ ಸಾಧ್ಯ? ಪ್ರಾಣೇಭ್ಯೋಪಿ ಗರೀಯಸೀಂ, ಇವರ ಪ್ರಾಣಕ್ಕೆ ಎಷ್ಟು ನಾವು ಮಹತ್ವ ಕೊಡ್ತೀವಿ, ನಮ್ಮ ಪ್ರಾಣ ಹೋಗಬಾರ್ದು ಅಂತ, ಅದಕ್ಕಿಂತಲೂ ಕೂಡ ಮಿಗಿಲಾದಂಥ ಆಸೆ ಹಣದ ಬಗ್ಗೆ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಇದೆ. ಕೋನು ಅರ್ಥತೃಷ್ಣಾಂ ವಿಸೃಜೇತ್ ಪ್ರಾಣೇಭ್ಯೋಪಿ ಗರೀಯಸೀಂ, ತಮ್ಮ ಪ್ರಾಣಗಳು ಹೋದರೂ ಸರಿಯೇ ಹಣ ಸಂಪಾದನೆ ಮಾಡಬೇಕು ಅಂತ ಹೊರಡ್ತಾರೆ. ಹಣ ಸಂಪಾದನೆ ಆದಮೇಲೆ ಅದು ಅನುಭವಿಸೋದಕ್ಕೆ ನಾವಿರಬೇಕೋ ಬೇಡೋ ಅಂತಲೂ ಯೋಚನೆ ಮಾಡೋಲ್ಲ. ಪ್ರಾಣವನ್ನು ಪಣವನ್ನಾಗಿಟ್ಟು ಹಣದ ಸಂಪಾದನೆಯಲ್ಲಿ ತೊಡಗುತ್ತಾರೆ. ತಸ್ಕರ ಸೇವಕೋ ವಣಿಕ್ ಅಂತ ಎಲ್ಲರನ್ನ ಸಂಗ್ರಹ ಮಾಡಿಬಿಡ್ತಾರೆ. ಕಳ್ಳರಾದಂಥವರು ಹಣ ಬೇಕು, ಹಣಕ್ಕೋಸ್ಕರವಾಗಿ ಎಷ್ಟು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಭವನಗಳನ್ನು ಏರ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ಏನು ಇವರಿಗೇನು ರಾಜಾತಿಥ್ಯ ಕೊಟ್ಟು ಮೆಟ್ಟಲ ಮೇಲೆ ಎಲ್ಲ ವಾದ್ಯಗಳ ಸಮೇತ ಏನು ಕರ್ಕೊಂಡು ಹೋಗಲ್ಲ, ಬನ್ನಿ ಕಳ್ಳತನ ಮಾಡಿ ಅಂತ. ಅಪರಾತ್ರಿ ಹೊತ್ತಿನಲ್ಲಿ ಕತ್ತಲಿನಲ್ಲಿ ಕಣ್ಣುಗಳು ಸರಿಯಾಗಿ ಕಾಣದಿದ್ದ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಭವನಗಳನ್ನು ಯಾವುದೋ ಮಾರ್ಗದ ಮುಖಾಂತರ ಹತ್ತಬೇಕು, ಸ್ವಲ್ಪ ವ್ಯತ್ಯಾಸವಾದರೂ ಕೆಳಗೆ ಬಿದ್ದು ಪ್ರಾಣ ಕಳ್ಕೊಳ್ತಾರೆ. ಕಾಡು ಮೇಡಗಳಲ್ಲಿ ಸಂಚರಿಸಬೇಕು, ಅನೇಕ ಸರ್ಪಾದಿಗಳಿರುತ್ತೆ, ಅಂಥವುಗಳು ಕಚ್ಚಬಹುದು. ಆದ್ದರಿಂದ ಕ್ರಿಮಿಕೀಟಗಳ ಭಯ ಇರುತ್ತೆ. ಇಷ್ಟೆಲ್ಲ ಯಾಕೆ? ಆ ಮನೆಯವರ ಭಯ ಇರುತ್ತೆ, ಪೊಲೀಸರ ಭಯ ಇರುತ್ತೆ, ಎಲ್ಲದರ ಭಯ ಇರುತ್ತೆ. ಇಷ್ಟೆಲ್ಲ ಭಯಗಳನ್ನು ಒಂದು ಕಡೆಯಿಂದ ಮನಸ್ಸಿನಲ್ಲಿ, ಇಷ್ಟೆಲ್ಲ ಭಯಗಳು, ಇದಕ್ಕೆ ಮಾಡಬೇಕಾದಂಥ ಕಷ್ಟಕರವಾದ ಪ್ರಯತ್ನ, ಇದೆರಡೂ ಇದ್ದು ಇದೆರಡನ್ನೂ ಮೀರಿಸುವಷ್ಟು ಹಣದ ಬಗ್ಗೆ ಆಸೆ ಇರುತ್ತೆ. ಆದ್ದರಿಂದ ದ್ರವ್ಯದ ಬಗ್ಗೆ ಆಸೆ ಇರೋದರಿಂದ ಇದನ್ನೆಲ್ಲ ಬದಿಗಿಟ್ಟು ತನ್ನ ಪ್ರಾಣ ಹೋದರೂ ಹೋಗ್ಬೋದು, ಖಂಡಿತವಾಗಲೂ ಹೋಗ್ಬೋದು. ಆದ್ದರಿಂದ ಒಂದು ಕ್ಷಣದಲ್ಲಿ ಏನಾದರೂ ಸಿಕ್ಕಾಕ್ಕೊಂಡ್ರೆ ಮೇಲಿಂದ ಬಿದ್ದು ಸಾಯ್ಬೋದು, ಅಥವಾ ಪೊಲೀಸರು ಹೊಡೆದು ಸಾಯಿಸ್ಬೋದು, ಏನು ಬೇಕಾದರೂ ಮಾಡ್ಬೋದು. ಆದ್ದರಿಂದ ಪ್ರಾಣಕ್ಕಿಂತ ದೊಡ್ಡದಾದ ಈ ಆಸೆ ಅವನ ಪ್ರಾಣಕ್ಕೆ ಸಂಸ್ಕಾರ ತರುತ್ತೆ ನಿಜ, ಆದರೂ ಹಣ ಪಡೆಯೋದಕ್ಕೆ ಹೊರಡ್ತಾನೆ. ತಸ್ಕರ, ಕಳ್ಳರು ಅನ್ನೋದರಿಂದ ಯಾರ್ಯಾರು ಸರಿಯಾದ ಮಾರ್ಗವನ್ನು ಬಿಟ್ಟು ದುರ್ಮಾರ್ಗದಲ್ಲಿ ಭ್ರಷ್ಟಾಚಾರದ ರೀತಿಯಲ್ಲಿ ಹಣವನ್ನು ಯಾರ್ಯಾರು ಸಂಪಾದನೆ ಮಾಡ್ತಾರೋ ಅವರೆಲ್ಲರೂ ಕಳ್ಳರೇ. ಆದ್ದರಿಂದ ಒಂದಲ್ಲ ಒಂದು ದಿನ ಅವ್ರು ಸಿಗಾಕೊಳ್ತು ಅಂತಂದರೆ ಅವರ ಇಡೀ ಆಸ್ತಿ ಜಪ್ತಿ ಮಾಡ್ತಾರೆ.
ಅವರಿಗೆ ಬೇಡವಾದ ಶಿಕ್ಷೆಗಳನ್ನೆಲ್ಲ ಕೊಡ್ತಾರೆ. ಆದ್ದರಿಂದ ಎಂ ಕ್ರೀಣಾತಿ ಅಸುಭಿಪ್ರೇಷ್ಟೈ ತಸ್ಕರ ಸೇವಕೋ ವಣಿಕು. ಮತ್ತೊಬ್ಬ ಸೇವಕ, ಮತ್ತೊಬ್ಬ ವಣಿಕ್ ಅಂದರೆ ವ್ಯಾಪಾರಿ. ಸೇವಕರು ಅಷ್ಟೇ, ಕೆಲಸ ಮಾಡಿದ್ರೆ ದುಡ್ಡು ಸಿಗುತ್ತೆ ಅಂತ ಗೊತ್ತಾಯಿತು, 24 ಗಂಟೆ ಇರೋದು ದಿನದಲ್ಲಿ, ಇಷ್ಟು ಕೆಲಸ ಮಾಡಿದ್ರೆ ಇಷ್ಟು ದುಡ್ಡು, ಇನ್ನೂ ಸ್ವಲ್ಪ ಕೆಲಸ ಮಾಡೋಣ, ಇನ್ನೂ ಕೆಲಸ ಮಾಡೋಣ, ಇನ್ನೂ ಕೆಲಸ ಮಾಡೋಣ ಅಂತ ತಮ್ಮ ಪ್ರಾಣವನ್ನೇ ಬೇಕಾದರೂ ಕಳ್ಕೊಳ್ತಾರೆ. ಯಾಕೆ ಅಂದರೆ ಹಣ ಬರುತ್ತೆ, ಹಣದ ಆಸೆ. ಹಣಕ್ಕೋಸ್ಕರವಾಗಿ ದೂರ ದೂರದ ಊರುಗಳಿಗೆ, ವಿದೇಶಗಳಿಗೆ, ಯಾವುದೋ ಕಷ್ಟಕರವಾದ ಸ್ಥಳಗಳಲ್ಲೂ ಹೋಗಿಯೂ ಕೆಲಸವನ್ನು ಮಾಡ್ತಾರೆ. ಕಾರಣ ಏನು ಅಂತಂದರೆ ಹಣಕ್ಕೋಸ್ಕರವಾಗಿ. ಆದ್ದರಿಂದ ಸೇವಕರು ಅಂದರೆ ಅವರೆಲ್ಲರೂ ಕೂಡ ಅದರ ಕಡೆಯಲ್ಲಿ ಬರ್ತಾರೆ. ಯಾರ್ಯಾರು ಸಂಬಳ ತೊಗೊಳ್ತಾರೋ ಅವರೆಲ್ಲ ವ್ಯಕ್ತಿಗಳು. ವಣಿಕ್ ವ್ಯಾಪಾರಿ, ವ್ಯಾಪಾರಿಗಳು ಅಷ್ಟೇ ನಾನಾ ವಿಧವಾದ ವ್ಯಾಪಾರವನ್ನು ಮಾಡೋದಕ್ಕೆ ಅನೇಕ ದುರ್ಮಾರ್ಗಗಳನ್ನು ಅನುಸರಿಸ್ತಾರೆ. ಅನೇಕ ದೂರದ ಪ್ರದೇಶಗಳಿಗೆ ಹೋಗ್ತಾರೆ. ಹಗಲು ರಾತ್ರಿ ನಿದ್ರೆ ಊಟ ಬಿಟ್ಟು ಕಷ್ಟಪಡುವವರಿದ್ದಾರೆ. ಈ ರೀತಿಯಾಗಿ ಹಣ ಸಂಪಾದನೆ ಮಾಡುವ ಎಲ್ಲ ವಿಧವಾದ ವ್ಯವಹಾರಗಳು ವ್ಯಾಪಾರವಾಗ್ತವೆ. ಆ ವ್ಯಾಪಾರದಲ್ಲಿ ವಣಿಕ್ ಅವನು ಏನು ಆ ವ್ಯಾಪಾರಿ ಇದ್ದಾನೆ, ಅವನು ಯಾವತ್ತು ಬೇಕಾದರೂ ಪ್ರಾಣವನ್ನು ತೆಗೆದುಕೊಳ್ಬೋದು. ಆದರೂ ಹಣದ ಬಗ್ಗೆ ಆಸೆಯನ್ನು ಬಿಡೋದಿಲ್ಲ ಅಂತ ಭಾಗವತದಲ್ಲಿ ವಿಶೇಷವಾಗಿ ತಿಳಿಸ್ತಾರೆ. ಕೋನು ಅರ್ಥತೃಷ್ಣಾಂ ವಿಸೃಜೇತ್ ಪ್ರಾಣೇಭ್ಯೋಪಿ ಗರೀಯಸಿಂ ಯಂ ಕ್ರೀಣಾತಿ ಅಸುಭಿ ಪ್ರೇಷ್ಠೈ ತಸ್ಕರ ಸೇವಕೋ ವಣಿಕು. ಯಂ ಕ್ರೀಣಾತಿ ಅಸುಭಿ ಎಂಥ ಮಾತು ಹೇಳ್ತಾರೆ. ಪ್ರಾಣಗಳನ್ನು ಕೊಟ್ಟಾದರೂ ಕೂಡ ಹಣ ಸಂಪಾದನೆ ಮಾಡ್ತಾರೆ ಅಂತ ಈ ಮಾತನ್ನು ಹೇಳ್ತಾರೆ. ಆದ್ದರಿಂದ ಧನದ ಬಗ್ಗೆ ಇರತಕ್ಕಂಥ ಆಸೆ ಇದು ಒಂದು ರೀತಿಯಾದ ಆಸೆ. ಬಂಧು ಬಾಂಧವರ ಬಗ್ಗೆ ಆಸೆ ಇದೆ. ಆದ್ದರಿಂದ ವಿಷಯ ಪದಾರ್ಥಗಳಲ್ಲಿ ರಾಗಾಭಾವ ಅಂದರು. ಇಚ್ಛೆ ಬರಬಾರ್ದು ಅಂತಿದ್ದರೆ ಎಲ್ಲ ವಿಷಯ ಪದಾರ್ಥಗಳು ನಮ್ಮನ್ನು ಸೆಳೀತವೆ. ಅದೇ ಭಾಗವತದಲ್ಲಿ ಸಪ್ತಮ ಸ್ಕಂದದಲ್ಲೇ ವಿಶೇಷವಾಗಿ ಪ್ರಹ್ಲಾದರಾಜರೇ ಹೇಳ್ತಾ, ಎಂಥ ವಿದ್ವಾಂಸನಾದಂಥವನು ಕೂಡ ತಮ್ಮ ಮನೆಯಲ್ಲಿರ್ತಕ್ಕಂಥ ನಾನಾ ವಿಧವಾಗಿರತಕ್ಕಂಥ ಸ್ತ್ರೀಯರ ಕಡಗಣ್ಣ ನೋಟಕ್ಕೆ, ಅವರ ಮಿಂಚಿನ ಕಣ್ಣುಗಳ ಹಾವಭಾವಕ್ಕೆ ಬಲಿಯಾಗಿ ಹೋಗ್ತಾನೆ ಅಂತ ತಿಳಿಸ್ತಾರೆ ಪರಸ್ತ್ರೀಯರದು. ಆನಂತರದಲ್ಲಿ ಪುತ್ರರು ಮಾಡತಕ್ಕಂಥ ಅತಿ ಮಧುರವಾದ ಮನೋಹರವಾದ ಮಾತುಗಳಿಗೆ ಒಳಗಾಗಿ ಹೋಗ್ತಾರೆ. ಬಂಧುಗಳ ಬಾಂಧವ್ಯವನ್ನು ಕಡಿದುಕೊಳ್ಳೋದಕ್ಕೆ ಅವರು ಸಿದ್ಧರಿರೋದಿಲ್ಲ ಅಂತ ಅದನ್ನೆಲ್ಲವನ್ನು ತಿಳಿಸ್ತಾರೆ ಪ್ರಹ್ಲಾದರಾಜರು. ಆದ್ದರಿಂದ ಪುತ್ರೇಷಣ ಇರ್ಬೋದು, ವಿತ್ತೇಷಣ ಇರ್ಬೋದು, ಆನಂತರದಲ್ಲಿ ಆಹಾರಗಳು ಅದರ ಬಗ್ಗೆ ಇರೋ ಆಸಕ್ತಿ ಇರ್ಬೋದು. ಎಷ್ಟು ನಿಗ್ರಹವನ್ನು ಮಾಡಿದ್ರೂ ಕೂಡ ಜಿಹ್ವೋಪಸ್ಥ್ಯಂ ಅಂತಾರೆ. ಜಿಹ್ವಾ ಮತ್ತು ಉಪಸ್ಥ ಇಂದ್ರಿಯಗಳಲ್ಲಿ ಜಿಹ್ವೇಂದ್ರಿಯ ನಾಲಿಗೆ, ಆನಂತರದಲ್ಲಿ ಉಪಸ್ಥ ಗುಹ್ಯೇಂದ್ರಿಯ, ಈ ಎರಡು ಇಂದ್ರಿಯಗಳನ್ನು ನಿಗ್ರಹ ಮಾಡೋದು ತುಂಬ ಕಷ್ಟ ಅಂತಂತಾರೆ. ಈ ಎರಡು ಇಂದ್ರಿಯಗಳ ನಿಗ್ರಹ ಮಾಡದೇನೆ ಇಡೀ ಜಗತ್ತು ಪಾಪದ ಕೂಪದಲ್ಲಿ ಬೀಳ್ತಾ ಇದೆ. ಆದ್ದರಿಂದ ಎಲ್ಲ ವಿಧವಾದ ಅನರ್ಥಗಳನ್ನು ಏನು ಬಟ್ಟ ಬಯಲು ಮಾಡ್ತಾ ಇರ್ತಾರೆ ಪ್ರತಿನಿತ್ಯ, ಈ ಎಲ್ಲ ವಿಧವಾದ ಅನರ್ಥಗಳಿಗೆ ಮೂಲ ಕಾರಣವಾದದ್ದೇ ಜಿಹ್ವಾ ಉಪಸ್ಥ್ಯ. ಆದ್ದರಿಂದ ಅವುಗಳ ನಿಗ್ರಹವನ್ನು ಮಾಡಿಕೊಳ್ಬೇಕು. ಅಲ್ಲಿ ಇದೆಲ್ಲ ವಿಷಯ ಪದಾರ್ಥಗಳು. ಆ ವಿಷಯ ಪದಾರ್ಥಗಳ ಬಗ್ಗೆ ಮನಸ್ಸು ಚಂಚಲವಾಗದೇ ಇದ್ದಂತೆ, ಆಸೆ ಹುಟ್ಟದೇ ಇರುವಂತೆ ನಿಗ್ರಹವನ್ನು ಮಾಡಬೇಕು. ಅದಕ್ಕೆ ಮನಸ್ಸಿನಲ್ಲಿ ಮಿತಭೋಗದ ಪರಿಕಲ್ಪನೆಯನ್ನು ಮಾಡಿಕೊಳ್ಬೇಕು. ಇದ್ದದ್ದರಲ್ಲೇ ತೃಪ್ತಿಯನ್ನು ಪಡತಕ್ಕಂಥ ಒಂದು ಮನೋಭಾವವನ್ನು ಪಟ್ಕೊಂಡ್ರೆ ಆವಾಗ ಹೆಚ್ಚು ವಿಷಯ ಪದಾರ್ಥಗಳ ಸೇವನೆಯನ್ನು ಮಾಡೋದು ಕಡಿಮೆ ಆಗತ್ತೆ ಅಂತ ತಿಳಿಸ್ತಾರೆ. ಆದ್ದರಿಂದ ದಯಾಭೂತೇಶಲೋಲುತ್ವಂ ಮಾರ್ದವಂ ಹ್ರೀಹಿ ಅಚಾಪಲಂ. ಹಾಗೆ ಮಾರ್ದವ ಇದೆ, ಆ ಮಾರ್ದವ ಬೇಕು ಮನುಷ್ಯನಿಗೆ. ಅದು ಒಂದು ಸದ್ಗುಣ. ಅದು ಮೃದುತ್ವ ಅಂದರೆ ಕ್ರೌರ್ಯ ಇಲ್ಲದೆ ಇರುವಂಥದ್ದು. ಅಕ್ರೌರ್ಯಂ ಅದೇ ಮಾರ್ದವ. ಇದು ನಮ್ಮನ್ನೇ ಹಿಂಸೆ ಮಾಡಿದರೂ ಕೂಡ ಆತ್ಮಹಿಂಸಕೇಶ್ವಪಿ ಅವಿರೋಧ. ಕೆಲವು ಸರಿ ನಮ್ಮನ್ನೇ ಬಂದು ಹಿಂಸೆ ಮಾಡ್ತಾಯಿದ್ರೂ ಕೂಡ ವಿರೋಧವನ್ನು ಮಾಡದೆ ಮೃದುತ್ವವನ್ನು ಪ್ರಕಟ ಮಾಡುವವರಿದ್ದಾರೆ. ಅಂಥ ಮೃದುತ್ವ ಅಂತಂತಾರೆ.
ಮಕ್ಕಳ ಬಗ್ಗೆ ಮೃದುವಾಗ್ತೀವಿ ನಿಜ. ಆನಂತರದಲ್ಲಿ ನಾನಾ ವ್ಯಕ್ತಿಗಳ ಬಗ್ಗೆ, ಹಿರಿಯರ ಬಗ್ಗೆ, ಸೇವಕರ ಬಗ್ಗೆ ಅನೇಕ ವ್ಯಕ್ತಿಗಳ ಸಂಪರ್ಕ ಇಡೀ ಜೀವನದಲ್ಲಿ ಆಗ್ತಾನೇ ಇರುತ್ತೆ. ಆ ಎಲ್ಲ ವ್ಯಕ್ತಿಗಳ ಸಂಪರ್ಕವಾದಂತೆ ಎಲ್ಲ ಕಡೆಯಲ್ಲೂ ಸ್ವಲ್ಪ ಮೃದುಗುಣವನ್ನು ಅವಲಂಬಿಸ್ಕೊಳ್ಬೇಕು. ಅದೇ ಒಂದು ದೃಷ್ಟಿಯಲ್ಲಿ ದಯಾ ತೋರದಂತೆಯೇ ಮೃದುಗುಣವನ್ನು, ಕ್ರೌರ್ಯವನ್ನು ಪ್ರದರ್ಶನ ಮಾಡಬಾರದು. ಕ್ರೌರ್ಯವನ್ನು ಪ್ರದರ್ಶನ ಮಾಡ್ತು ಅಂದರೆ ಆವಾಗ ಅದು ಆ ಕ್ರೌರ್ಯದಿಂದ ಅನೇಕ ವಿಧವಾದಂಥ ಪಾಪಗಳು ಉತ್ಪನ್ನವಾಗ್ತವೆ, ಅನೇಕ ವ್ಯಕ್ತಿಗಳ ಹಾನಿ ಆಗ್ತವೆ. ಅದನ್ನು ಕ್ರೌರ್ಯ ಇರಬಾರ್ದು. ಮೃದುತ್ವ ಅನ್ನೋದನ್ನು ಅದನ್ನು ಅಳವಡಿಸ್ಕೊಳ್ಬೇಕು. ಆ ಮೃದುತ್ವವನ್ನು ಅಳವಡಿಸ್ಕೊಳ್ಳೋದಕ್ಕೆ ಮೂಲ ಕಾರಣಭೂತವಾದದ್ದು ಆಹಾರದ ಸಾತ್ವಿಕವಾದ, ಮುಂದೆ ಹೇಳ್ತಾನೆ ಕೃಷ್ಣ ಸಾತ್ವಿಕವಾದ ಆಹಾರಗಳು ಯಾವುದು ಅಂತ. ಆ ಸಾತ್ವಿಕ ಆಹಾರದ ಸ್ವೀಕರಣೆ. ಯಾವಾಗ ತಾಮಸಿಕವಾದ ಆಹಾರಗಳನ್ನು ಸ್ವೀಕಾರ ಮಾಡ್ತೀವಿ ಆಗ ನಮ್ಮ ಮನಸ್ಸು, ಆ ಮನಸ್ಸಿನಲ್ಲಿ ಕ್ರೌರ್ಯ ಬಂದುಬಿಡುತ್ತೆ. ಆಹಾರದ ಒಂದು ಸಾರವತ್ತಾದ ಒಂದು ಸೂಕ್ಷ್ಮವಾದ ಭಾಗ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತೆ. ಆದ್ದರಿಂದ ಮನಸ್ಸಿನಲ್ಲಿ ಕ್ರೌರ್ಯ ತುಂಬಿಕೊಳ್ಳೋದಕ್ಕೆ, ಮೃದುತ್ವ ಬರದೇ ಇರೋದಕ್ಕೆ ಕಾರಣ ಯಾವುದು ಅಂದರೆ ನಾವು ಸೇವನೆ ಮಾಡುವ ಆಹಾರ. ಆದ್ದರಿಂದ ಭಗವಂತನಿಗೆ ಅರ್ಪಣೆಯನ್ನು ಮಾಡಿ ಆ ನಂತರ ಆಹಾರವನ್ನು ಸ್ವೀಕಾರ ಮಾಡ್ತಾರೆ. ಅದನ್ನೇ ನೈವೇದ್ಯ ಅಂತ ತಿಳಿಸೋದು. ಆ ಅನ್ನದಲ್ಲಿರತಕ್ಕಂಥ ದೋಷಗಳು ಹೋಗಿ ಆ ಅನ್ನದ ಸೂಕ್ಷ್ಮವಾದ ಭಾಗಗಳು, ಸಾರವತ್ತಾದ ಭಾಗಗಳು ಬಂದು ಮನಸ್ಸಿನಲ್ಲಿ ಬಂದಾಗ ಮನಸ್ಸು ಕ್ರೌರ್ಯವನ್ನು ಪಡೆದೇ ಮೃದುತ್ವವನ್ನು ಪಡಬೇಕು ಅನ್ನೋ ದೃಷ್ಟಿಯಿಂದಲೇ ದೇವರಿಗೆಲ್ಲವನ್ನು ನೈವೇದ್ಯ ಮಾಡಿ ಆ ನಂತರದಲ್ಲಿ ಸ್ವೀಕಾರ ಮಾಡಿ ಅಂತ ಹೇಳಿದ್ದು. ಹಾಗೆ ದೇವರಿಗೆ ಕಡೇ ಪಕ್ಷ ಕೈ ಮುಗಿದು, ದೇವರೇ ನೀನು ಕೊಟ್ಟಿದ್ದಪ್ಪ ಆಹಾರ, ಅದನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ, ನಿನಗೇ ಸಮರ್ಪಿತವಾಗಲಿ ಅಂತ ಮಾನಸಿಕವಾಗಿ ದೇವರಿಗೆ ಪ್ರಾರ್ಥನೆಯನ್ನಾದರೂ ಮಾಡಿ ಆಹಾರವನ್ನು ಸ್ವೀಕಾರ ಮಾಡ್ತಾರೆ ಅನೇಕ ವ್ಯಕ್ತಿಗಳು. ಹಾಗೆ ಆಹಾರವನ್ನು ಸ್ವೀಕಾರ ಮಾಡಿದಾಗ ಅದರಲ್ಲಿರತಕ್ಕಂಥ ದೋಷಗಳು ಕಡಿಮೆ ಆಗ್ತವೆ, ಮನಸ್ಸಿನ ಮೇಲೆ ಪರಿಣಾಮ ಬೀರೋದಿಲ್ಲ ಅಂತಾರೆ. ಅದಕ್ಕೋಸ್ಕರ ಮೃದುವ ಸಾತ್ವಿಕವಾದ ಆಹಾರಗಳನ್ನೇ ಮಧುರ, ಆಮ್ಲ, ಲವಣ, ಕಟು, ಕಷಾಯ, ತಿಕ್ತ ಅಂತ ಷಡ್ರಸಗಳಿದೆ. ಆ ಷಡ್ರಸಗಳನ್ನು ಬೆರೆಸಿ ತಿನ್ನೋದಲ್ಲ. ಅದರಲ್ಲಿ ಯಾವ್ಯಾವ ಆಹಾರ ಎಂಥೆಂಥ ಗುಣವುಳ್ಳವರಿಗೆ ಪ್ರಿಯವಾಗುತ್ತೆ ಅಂತ ಕೃಷ್ಣನೇ ಮುಂದೆ ಅವುಗಳನ್ನೆಲ್ಲ ತಿಳಿಸ್ತಾನೆ. ಅದರಂತೆ ಸಾತ್ವಿಕವಾದ ಆಹಾರವನ್ನು ಸ್ವೀಕಾರ ಮಾಡೋದ್ರಿಂದ ಕ್ರೌರ್ಯ ಅನ್ನೋದು ಹೋಗುತ್ತೆ, ಮಾರ್ಧವ ಗುಣ ಅನ್ನೋದು ಬರುತ್ತೆ ಅಂತ ತಿಳಿಸ್ತಾರೆ. ಆದ್ದರಿಂದ ಈ ಮೃದುತ್ವ ಅನ್ನೋದು ಒಂದು ದೈವೀ ಸಂಪತ್ತು. ಹೊಡಿಬೇಕು ಬಡಿಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಬಂದುಬಿಡುತ್ತೆ. ಮೂಲತಃ ಅದಕ್ಕೆ ಕಾರಣೀಭೂತವಾದದ್ದು ಒಂದು ವಯಸ್ಸು ಅದೊಂದು ಕಾರಣವಾಗತ್ತೆ, ಹಣ ಕಾರಣವಾಗತ್ತೆ, ಕುಲ ಕಾರಣವಾಗತ್ತೆ, ವಿದ್ಯೆ ಕಾರಣವಾಗತ್ತೆ. ಇದೆಲ್ಲವೂ ಕೂಡ ಏಕೈಕಮಪ್ಯನರ್ಥಾಯ ಕಿಮು ಯತ್ರ ಚತುಷ್ಟಯಂ ಅಂತಂತಾರೆ. ಆದ್ದರಿಂದ ಅವಿವೇಕ ಧನಸಂಪತ್ತಿ, ಯೌವನಂ ಧನಸಂಪತ್ತಿ, ಪ್ರಭುತ್ವಂ ಅವಿವೇಕಿತ, ಏಕೈಕಮಪ್ಯನರ್ಥಾಯ ಕಿಮು ಯತ್ರ ಚತುಷ್ಟಯಂ. ಕ್ರೌರ್ಯ ಬರೋದಕ್ಕೆ ಮೂಲ ಕಾರಣವಾದದ್ದು ಆ ವಯಸ್ಸಿನಲ್ಲಿ ಆಹಾರದಲ್ಲಿ ಸಾತ್ವಿಕತೆ ಇದ್ದರೂ ವಯಸ್ಸಿನ ಪರಿಣಾಮ ಬೀರ್ಬಿಡುತ್ತೆ. ಯುವಕರಾಗಿದ್ದಾಗ ದಾರಿಯಲ್ಲಿ ಹೋಗ್ತಾ ಇದ್ದರೆ ಸಾಕು, ಪಕ್ಕದಲ್ಲಿ ಗೋಡೆ ಇದ್ದರೆ ಅದಕ್ಕೊಂದು ಗುದ್ದುತ್ತಾನೆ ಭಟ್ ಅಂತ ಕೈಯಿಂದ. ಗೋಡೆಗೇನೂ ಆಗಲ್ಲ ನಿಜ, ಆದರೆ ಇವನ ಒಳಗೆ ಬಿಸಿ ರಕ್ತ ಕುದಿತಾ ಇರುತ್ತಲ್ಲ, ಯೌವನದ ರಕ್ತ. ಆದ್ದರಿಂದ ಯಾರಿಗಾದರೂ ಗುದ್ದಬೇಕು, ಹೊಡಿಬೇಕು ಅಂತ ಬಯಕೆ ಬರುತ್ತೆ. ಅವರು ಯಾವುದೇ ಸ್ಥಾನದಲ್ಲಿರಲಿ ಈ ರೀತಿಯಾದ ವ್ಯವಹಾರಗಳನ್ನು ಮಾಡಿಬಿಡ್ತಾರವರು. ಆದ್ದರಿಂದ ಯೌವನ ಮಹಾ ಅನರ್ಥಕರವಾದದ್ದು. ಕಾದಂಬರಿ ಗ್ರಂಥದಲ್ಲಿ ಶುಕನಾಸ ಉಪದೇಶವನ್ನು ಕೊಡ್ತಾನೆ. ಆ ಉಪದೇಶವನ್ನು ಕೊಟ್ಟಾಗ ಯೌವನದಲ್ಲಿ ಇಡೀ ಜಗತ್ತಿನಲ್ಲಿ ಯಾರ ಉಪದೇಶಗಳು ಕೂಡ ಕಿವಿಯ ಒಳಗಡೆ ಹೋಗೋದೇ ಇಲ್ಲ. ಯಾರು ಎಂತೆಂಥ ಉಪದೇಶವನ್ನು ಕೊಟ್ಟರೂ ಕೂಡ ಅದೆಲ್ಲ ಮೇಲ್ಗಡೆ ಹೊರಟೋಗ್ಬಿಡುತ್ತೆ ಅಂತಂತಾರೆ. ವಿನಯ ಹೊರಟೋಗ್ಬಿಡುತ್ತೆ ಯೌವನದ ಸಂದರ್ಭದಲ್ಲಿ. ಅದಕ್ಕೆ ಅಂತ ರಾಜರ ಬಗ್ಗೆ ತಿಳಿಸುವಂಥ ಸಂದರ್ಭದಲ್ಲಿ ಹೇಳ್ತಾರೆ, ರಾಜರಿಗೆ ನಿನ್ನನ್ನು ಪಟ್ಟಾಭಿಷೇಕ ಮಾಡಿದ್ದೇನೆ ಅಂತ ಯುವಕನಾದನ್ನು ಯುವರಾಜ ಪದವಿಯಲ್ಲಿ ಕೂಡಿಸಿ ಮೇಲುಗಡೆಯಿಂದ ಶಂಖದಿಂದ ಎಲ್ಲ ಅವನಿಗೆ ಅಭಿಷೇಕವನ್ನು ಮಾಡ್ತಾ ಇದ್ದರೆ ಆ ನೀರು ಅವನಲ್ಲಿರ್ತಕ್ಕಂಥ ವಿನಯವನ್ನು ತೊಳೆದುಕೊಂಡು ಹಾಕ್ಬಿಡುತ್ತೆ ಅಂತಾನೆ.
ಶ್ವೇತಛತ್ರವನ್ನು ಅವನಿಗೇನಾದರೂ ಹಿಡೀತು ಅಂತಂದರೆ ಅಯ್ಯೋ ಮೇಲ್ಗಡೆ ಲೋಕಗಳೇ ಇಲ್ಲ, ನಾನೇ ಸಾರ್ವಭೌಮ, ನನ್ನನ್ನು ಬಿಟ್ಟರಿಲ್ಲ ಅನ್ನೋ ಮನೋಭಾವ ಆ ಛತ್ರಗಳನ್ನು ಹಿಡಿದಾಗ ಮೇಲ್ಗಡೆ ಏನು ಕಾಣಿಸದೆ ಈ ರೀತಿಯಾಗಿ ಭಾವನೆಗಳು ಮಾನಸಿಕವಾಗಿ ಬಂದುಬಿಡುತ್ತೆ. ತಾನು ಏನು ಮಾಡಿದ್ರೂ ಹೊಗಳೋದಕ್ಕೆ ಶುರು ಮಾಡ್ತಾರೆ ಎಲ್ಲ ವ್ಯಕ್ತಿಗಳು. ಅದರಿಂದ ಇವನ ಮನಸ್ಸು ಪೂರ್ಣವಾಗಿ ಕಲುಷಿತಗೊಳ್ಳುತ್ತೆ. ಆದ್ದರಿಂದ ಯೌವನ ಕಾಲದ್ದು ಅದರ ಅಚಾತುರ್ಯಗಳೇನು ಅನ್ನೋದನ್ನು ದೊಡ್ಡ ಪಟ್ಟಿ ಮಾಡಿ ಕೊಡ್ತಾರೆ. ಆದ್ದರಿಂದ ಯೌವನಂ ಧನ ಸಂಪತ್ತಿ, ದುಡ್ಡು ಹುಟ್ಟಿದ ಕೂಡಲೇ ಕಣ್ಣು ಬಿಟ್ಟು ಕೂಡಲೇ ವಿಪುಲವಾದ ಸಂಪತ್ತು ಬಂದುಬಿಟ್ಟಿದ್ರೆ ಕ್ರಮೇಣ ಸ್ವಲ್ಪ 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 ಅಂತ ಕಷ್ಟ ಬಿದ್ದು ಬಡತನಗಳಲ್ಲಿ ಬೆಂದು ಆನಂತರದಲ್ಲಿ ಹಣ ಸಂಪಾದನೆ ಮಾಡಿದರೆ ಪರವಾಗಿಲ್ಲ. ಅದನ್ನು ಬಿಟ್ಟು ಒಮ್ಮಿಂದೊಮ್ಮೆಲೆ ಪರಂಪರೆಯಿಂದ ಅಪ್ಪನಿಂದ ಇರ್ಬೋದು, ಕುಲದಿಂದಿರ್ಬೋದು, ಅಥವಾ ಯಾವುದೋ ಮಠಮಾನ್ಯಗಳಿರುತ್ತೆ, ಅಲ್ಲಿ ಬಂದಿರತಕ್ಕಂಥ ಸನ್ಯಾಸಿಗಳೇ ಇರ್ಬೋದು, ಅಂಥವ್ರಿಗೆ ಇದ್ದಕ್ಕಿದ್ದಂತೆ ಏನು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳು ದಪ್ಪನೆ ಅವ್ರ ಮುಂದೆ ಬೀಳೋದಕ್ಕೆ ಪ್ರಾರಂಭವಾಗುತ್ತೆ. ಕೂಡಲೇ ಯೌವನ ಇದ್ದರೆ ಅದರಲ್ಲೂ ಧನ ಸಂಪತ್ತಿ ಬಂದು ಜೊತೆಗೆ ಪ್ರಭುತ್ವ ಅಧಿಕಾರ ಬೇರೆ ಸಿಕ್ಕಿಬಿಟ್ರೆ ನಾನಾ ವಿಧವಾದ ಅಧಿಕಾರಗಳು, ಸ್ಥಾನಗಳು ಇದೆಲ್ಲ ಬಂದುಬಿಡುತ್ತೆ. ಎಲ್ಲ ವ್ಯಕ್ತಿಗಳು ಬಂದು ಇವರಿಗೆ ಸಲಾಮ್ ಹೊಡಿಯೋಕ್ಕೆ ಶುರು ಮಾಡ್ತಾರೆ. ಇವರ ದುಡ್ಡು, ಇವರ ಅಧಿಕಾರ, ಆದ್ದರಿಂದ ಅವರು ಸಲಾಮ್ ಹೊಡಿತಾ ಇರ್ತಾರೆ. ಆಗ ಈ ವ್ಯಕ್ತಿ ತನಗೆ ಸಮಾನರಾದವರಿಲ್ಲ, ನಾನು ಏನು ಹೇಳಿದ್ರೂ ನಡೆಯುತ್ತೆ, ನಾನು ಯಾವುದನ್ನು ಮಾಡಿದ್ರೂ ನಡೆಯುತ್ತೆ, ನಾನು ನಡೆದದ್ದೇ ಮಾರ್ಗ ಅನ್ನೋ ಭಾವನೆ ಬಂದುಬಿಡುತ್ತೆ. ಯಾವುದನ್ನು ಮಾಡಬೇಕೋ ಅದನ್ನು ಮಾಡಲ್ಲ, ಯಾವುದನ್ನು ಮಾಡಬಾರದೋ ಅದನ್ನೆಲ್ಲ ಮಾಡ್ತಾರೆ. ಪ್ರಧಾನವಾಗಿ ನಮ್ಮನ್ನು ಅಡರಿಕೊಳ್ಳೋದು ಯಾವುದು ಅಂತಂದರೆ ನಮ್ಮನ್ನು ಆಕ್ರಮಿಸ್ಕೊಳ್ಳೋದು ಪೂರ್ಣವಾಗಿ ಅವಿವೇಕ. ಯಾವಾಗ ಮನುಷ್ಯ ವಿವೇಕವನ್ನು ಕಳ್ಕೊಳ್ತಾನೆ, ಇದು ಸರಿ ಇದು ತಪ್ಪು ಅಂತ ಅವುಗಳನ್ನು ನಿಶ್ಚಯ ಮಾಡತಕ್ಕಂಥ ಯಾವುದು ಸರಿ ಯಾವುದು ತಪ್ಪು ಅಂತ ತಪ್ಪು ಸರಿಗಳ ಪರಿಜ್ಞಾನ ಏನಿದೆಯಲ್ಲ ಅದು ವಿವೇಕ. ಆ ವಿವೇಕ ಅನ್ನೋದು ಕಳೆದು ಹೋಗಿಬಿಡುತ್ತೆ, ಅವಿವೇಕ ಅನ್ನೋದು ಆವರಿಸ್ಕೊಳ್ಳುತ್ತೆ. ಇದರಲ್ಲಿ ಒಂದೊಂದು ಇದ್ದರೂ ಕೂಡ ಈ ರೀತಿಯಾಗಿ ಅನರ್ಥವನ್ನು ಉಂಟು ಮಾಡುತ್ತೆ. ಏಕೈಕಮಪ್ಯನರ್ಥಾಯ ಕಿಮು ಯತ್ರ ಚತುಷ್ಟಯಂ. ಒಂದೊಂದು ಇಂಥ ಗುಣಗಳಿದ್ದರೂ ಅನರ್ಥವೇ. ಯೌವನ ಇದ್ದರೆ ಸಾಕು, ಅನೇಕ ಜನಕ್ಕೆ ದುಡ್ಡಿಲ್ಲ, ಅಧಿಕಾರ ಇಲ್ಲ, ಏನಿಲ್ಲ ನಿಜ, ಆದರೂ ಕೂಡ ಯೌವನದಲ್ಲಿ ಏನು ಹಾರಾಟವನ್ನು ಮಾಡಿಬಿಡ್ತಾನೆ. ಆದ್ದರಿಂದ ಯಾರ ಹಿರಿಯರ ಮಾತು ಅವನ ಕಿವಿ ಒಳಗಡೆ ಹೋಗೋದೇ ಇಲ್ಲ. ಅಂದ ಯೌವನಂ ಧನಸಂಪತ್ತಿ ಪ್ರಭುತ್ವಂ, ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಕೂತಿರ್ತಾರೆ, ಅವರು ತೆಗೆದುಕೊಳ್ತಕ್ಕಂಥ ನಿರ್ಣಯಗಳಿಗೆ ಬೆಲೆ ಇರುತ್ತೆ, ಅವರ ಮಾತುಗಳಿಗೆ ಬೆಲೆ ಇರುತ್ತೆ. ಆದರೆ ಯೌವನದಲ್ಲಿ ಧನಸಂಪತ್ತಿನಲ್ಲಿ ಪ್ರಭುತ್ವದಲ್ಲಿ ಅವರ ವಿವೇಕ ಅನ್ನೋದು ಹಾಳಾಗಿ ಹೋಗುತ್ತೆ. ಆದ್ದರಿಂದ ಇದರಿಂದ ಏನಾಯಿತು ಅಂತಂದರೆ ಕ್ರೌರ್ಯ ಮನೆ ಮಾಡುತ್ತೆ. ಅನೇಕ ವ್ಯಕ್ತಿಗಳನ್ನು ನೋಡ್ತೀವಿ, ಅಧಿಕಾರಿಗಳನ್ನು ನೋಡ್ತೀವಿ, ಸ್ವತಃ ಅಧಿಕಾರಿಗಳಾದಂಥವರು ಉನ್ನತ ಸ್ಥಾನದಲ್ಲಿರ್ಬೋದು, ದೊಡ್ಡ ದೊಡ್ಡ ಅವರು ಕಲಾವಿದರುಗಳಿರ್ಬೋದು, ಭಾರೀ ಹೆಸರನ್ನು ಮಾಡಿದಂಥವ್ರು ಇರ್ಬೋದು, ಸಮಾಜದಲ್ಲಿ ಪ್ರತಿಷ್ಠಿತರಿರ್ಬೋದು, ಸ್ವತಃ ಈ ಕ್ರೌರ್ಯವನ್ನು ತಂದುಕೊಂಡು ಹೊಡೆದು ಬಡಿದು ನಾನಾ ವಿಧವಾಗಿ ಅನ್ಯಾಯವನ್ನು ಮಾಡಿಬಿಡ್ತಾರೆ. ಮಾಡೋದಕ್ಕೆ ಕಾರಣ ಕ್ರೌರ್ಯ. ಕ್ರೌರ್ಯ ಬರೋದಕ್ಕೆ ಕಾರಣ ಯಾವುದು ಅಂದರೆ ಯೌವನ, ಧನಸಂಪತ್ತಿ, ಪ್ರಭುತ್ವಂ, ಇದೆಲ್ಲದರಿಂದ ಬರುವಂಥದ್ದೇ ಅವಿವೇಕ. ಏಕೈಕಮಪ್ಯನರ್ಥಾಯ ಕಿಮು ಯತ್ರ ಚತುಷ್ಟಯಂ ಅಂತಾರೆ. ನಾಲ್ಕು ಒಟ್ಟಿಗೆ ಇದ್ದುಬಿಟ್ರಂತೂ ಆ ವ್ಯಕ್ತಿನ ಹಿಡಿಯೋಕ್ಕಾಗಲ್ಲ. ಮಹಾಕ್ರೌರ್ಯವನ್ನು ತೋರಿಸ್ತಾರೆ. ಅದು ಅನೇಕ ಜನಗಳ ಸಾವಿಗೆ ಅದು ಕಾರಣವಾಗಿ ಹೋಗಿಬಿಡುತ್ತೆ. ಅನೇಕ ವ್ಯಕ್ತಿಗಳ ದುಃಖಕ್ಕೆ ಕಾರಣವಾಗುತ್ತೆ, ಅನೇಕ ಕುಟುಂಬಗಳ ನಾಶಕ್ಕೆ ಕಾರಣವಾಗುತ್ತೆ. ತನ್ನ ಸ್ವಂತ ಕುಟುಂಬವನ್ನೇ ಈ ಕ್ರೌರ್ಯದಿಂದ ನಾಶ ಮಾಡಿಕೊಳ್ತಾನೆ. ಆದ್ದರಿಂದ ಮೃದುತ್ವ ಬೇಕು, ಮಾರ್ಧವ ಬೇಕು. ಯೌವನ ಇರ್ಬೋದು, ಯೌವನದ ಸಂದರ್ಭದಲ್ಲಿ ಮಾರ್ಧವನ್ನು ತಂದ್ಕೊಳ್ಳೋದಕ್ಕೆ ಮೂಲಭೂತವಾಗಿ ನಮಗೆ ಸಹಾಯ ಮಾಡುವಂಥದ್ದೇ ಹಿರಿಯರ ಉಪದೇಶ. ಯಾವಾಗ ಹಿರಿಯರ ಉಪದೇಶವನ್ನು ಕೇಳಿ ಆತ ಹೆಜ್ಜೆಯನ್ನಿಡ್ತಾನೆ ಆವಾಗ ಸನ್ಮಾರ್ಗದಲ್ಲಿ ನಡೀತಾನೆ. ದುಡ್ಡು ಬಂದಾಗಲೂ ಕೂಡ, ಧನಸಂಪತ್ತಿ, ಪ್ರಭುತ್ವ ಇದೆಲ್ಲ ಬಂದಾಗಲೂ ಕೂಡ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಅವರು ಹೇಳಿದಂತೆ ನಡೀತೀನಿ ಅಂತ ಏನಾದರೂ ಅಂದುಕೊಂಡ್ರೆ ಆವಾಗ ಪೂರ್ಣವಾಗಿ ಜೀವನದಲ್ಲಿ ಯಶಸ್ಸು ಪಡಿತಾನೆ. ಅವನಲ್ಲಿ ದೈವೀ ಸಂಪತ್ತು ಬಂದಂತಾಯಿತು, ಮೃದುತ್ವ ಗುಣ ಅವನಲ್ಲಿ ಬರುತ್ತೆ ಅಂತ ಕೃಷ್ಣ
ಈ ಮಾರ್ಧವದ ಬಗ್ಗೆ ಹೇಳ್ತಾ ಅಂಥ ಮೃದುತ್ವವನ್ನು ತಂದುಕೊಳ್ಬೇಕು, ಅದನ್ನು ಭಗವಂತನೇ ನಮಗೆ ಅನುಗ್ರಹ ಮಾಡಬೇಕು ಅಂತ ಹೇಳ್ತಾ ಭಗವಂತನ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣವಸ್ತು. ಇಷ್ಟರವರೆಗೂ ಆಚಾರ್ಯರ ಅದ್ಭುತವಾಗಿರುವಂತಹ ವಾಗ್ಗಂಗೆಯಿಂದ ನಾವು ಮಿಂದು ಪವಿತ್ರರಾಗಿದ್ದೇವೆ. ಯಾವುದು ದೈವಿ ಸಂಪತ್ತು, ಯಾವುದು ಆಸುರಿ ಸಂಪತ್ತು ಎಂಬುದನ್ನು ಬಹಳ ಅದ್ಭುತವಾಗಿ ನಿರೂಪಣೆ ಮಾಡಿದ್ದಾರೆ. ಇನ್ನೊಬ್ಬರಿಗೆ ತೊಂದರೆ ಕೊಡಬಾರದು, ಆತ್ಮಪ್ರಶಂಸೆ ಮಾಡಿಕೊಳ್ಳಬಾರದು, ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕು ಎಂಬುವಂಥದ್ದೆಲ್ಲ ದೈವಿ ಸಂಪತ್ತಾದರೆ, ಭಗವಂತ ಇಲ್ಲ, ಜಗತ್ತಿಲ್ಲ, ನಾನೇ ದೇವರು, ನನಗಿಂತ ಬೇರೆ ಯಾರಿದ್ದಾರೆ ಎಂಬುವ ಹಿರಣ್ಯಕಶಿಪುವಿನ ಸ್ವಭಾವವೇ ಆಸುರಿ ಸಂಪತ್ತು ಎಂಬುವ ರೀತಿಯಲ್ಲಿ ನಿರೂಪಿಸಿರುವ ಆಚಾರ್ಯರಿಗೆ ಎಲ್ಲರ ಪರವಾಗಿ ಅಭಿವಂದನೆಗಳನ್ನು ಸಲ್ಲಿಸಿ, ಇನ್ನು ಮುಂದೆ ಗೀತಾ ಪಾರಾಯಣದ ಒಂದು ಪ್ರಸಂಗ, ನಾವೆಲ್ಲರೂ ಕೂಡ ಆ ಪಾರಾಯಣದಲ್ಲಿ ನಾವು ಸೇರೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ದೈವಾಸುರ ಸಂಪತ್ ವಿಭಾಗ ಯೋಗೋ ನಾಮ ಷೋಡಶೋಧ್ಯಾಯಃ. ಶ್ರೀಭಗವಾನುವಾಚ ಅಭಯಂ ಸತ್ವಸಂಶುದ್ಧಿಃ ಜ್ಞಾನಯೋಗವ್ಯವಸ್ಥಿತಿಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಹಿಂಸಾ ಸತ್ಯಮಕ್ರೋಧಃ ತ್ಯಾಗಃ ಶಾಂತಿರಪೈಶುನಂ ದಯಾಭೂತೇಷ್ವಲೋಲುಪ್ತ್ವಂ ಮಾರ್ದವಂ ಹ್ರೀರಚಾಪಲಂ ತೇಜಕ್ಷಮಾ ಧೃತಿಃ ಶೌಚಂ ಅದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ ದಂಭೋ ದರ್ಪೋಭಿಮಾನಶ್ಚ ಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ ದೈವೀ ಸಂಪದ್ವಿಮೋಕ್ಷಾಯ ನಿಬಂಧಾಯಾಸುರೀಮತಾ ಮಾ ಶುಚಃ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾಃ ನ ಶೌಚಂ ನಾಪಿ ಚಾಚಾರಃ ನ ಸತ್ಯಂ ತೇಷು ವಿದ್ಯತೆ ಅಸತ್ಯಮಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ
ಕಿಮನ್ಯತ್ ಕಾಮಹೈತುಕಂ किमन्यत् कामहैतुकम् ಏತಾಂ ದೃಷ್ಟಿಂ ಅವಷ್ಟಭ್ಯ एतां दृष्टिमवष्टभ्य ನಷ್ಟಾತ್ಮಾನೋಲ್ಪಬುದ್ಧಯಃ नष्टात्मानोपबुद्धयः ಪ್ರಭವಂತ್ಯುಗ್ರಕರ್ಮಾಣಃ प्रभवन्त्युग्रकर्माणः ಕ್ಷಯಾಯ ಜಗತೋ ಹಿತಾಃ क्षयाय जगतो हिताः ಕಾಮಮಾಶ್ರಿತ್ಯ ದುಷ್ಪೂರಂ काममाश्रित्य दुष्पूरम् ದಂಭಮಾನಮದಾನ್ವಿತಾಃ दम्भमानमदान्विताः ಮೋಹಾದ್ ಗೃಹೀತ್ವಾ ಸದ್ಗ್ರಾಹಾನ್ मोहाद्गृहीत्वा सद्ग्राहान् ಪ್ರವರ್ತಂತೆ ಶುಚಿವ್ರತಾಃ प्रवर्तन्ते शुचिव्रताः ಚಿಂತಾಮಪರಿಮೇಯಾಂಚ चिन्तामपरिमेयाञ्च ಪ್ರಲಯಾಂತಾಮುಪಾಶ್ರಿತಾಃ प्रलयान्तामुपाश्रिताः ಕಾಮೋಪಭೋಗಪರಮಾ कामोपभोगपरमा ಏತಾವದಿತಿ ನಿಶ್ಚಿತಾಃ एतावदिति निश्चिताः ಆಶಾಪಾಶಶತೈರ್ಬದ್ಧಾಃ आशापाशशतैर्बद्धाः ಕಾಮಕ್ರೋಧಪರಾಯಣಾಃ कामक्रोधपरायणाः ಈಹಂತೆ ಕಾಮಭೋಗಾರ್ಥಂ ईहन्ते कामभोगार्थम् ಅನ್ಯಾಯೇನಾರ್ಥಸಂಚಯಾನ್ अन्यायेनार्थसञ्चयान् ಇದಮದ್ಯ ಮಯಾ ಲಬ್ಧಂ इदमद्य मया लब्धम् ಇಮಂ ಪ್ರಾಪ್ಸ್ಯೆ ಮನೋರಥಂ इमं प्राप्स्ये मनोरथम् ಇದಮಸ್ತೀದಮಪಿ ಮೇ इदमस्तीदमपि मे ಭವಿಷ್ಯತಿ ಪುನರ್ಧನಂ भविष्यति पुनर्धनम् ಅಸೌ ಮಯಾ ಹತಃ ಶತ್ರುಃ असौ मया हतः शत्रुः ಹನಿಷ್ಯೇ ಚಾಪರಾನಪಿ हनिष्ये चापरानपि ಈಶ್ವರೋಹಮಹಂ ಭೋಗಿ ईश्वरोऽहमहं भोगी ಸಿದ್ಧೋಹಂ ಬಲವಾನ್ ಸುಖೀ सिद्धोऽहं बलवान् सुखी ಆಢ್ಯೋಭಿಜನವಾನಸ್ಮಿ आढ्योऽभिजनवानस्मि ಕೋನ್ಯೋಸ್ತಿ ಸದೃಶೋ ಮಯಾ कोऽन्योऽस्ति सदृशो मया ಯಕ್ಷೇ ದಾಸ್ಯಾಮಿ ಮೋದಿಷ್ಯೆ यक्षे दास्यामि मोदिष्ये ಇತ್ಯಜ್ಞಾನ ವಿಮೋಹಿತಾಃ इत्यज्ञानविमोहिताः ಅನೇಕ ಚಿತ್ತ ವಿಭ್ರಾಂತಾಃ अनेकचित्तविभ्रान्ताः ಮೋಹಜಾಲ ಸಮಾವೃತಾಃ मोहजालसमावृताः ಪ್ರಸಕ್ತಾಃ ಕಾಮಭೋಗೇಷು प्रसक्ता कामभोगेषु ಪತಂತಿ ನರಕೇಷು ಚ पतन्ति नरकेषु च ಆತ್ಮಸಂಭಾವಿತಾಸ್ತಬ್ಧಾಃ आत्मसम्भाविता स्तब्धाः ಧನಮಾನಮದಾನ್ವಿತಾಃ धनमानमदान्विताः ಯಜಂತೆ ನಾಮ ಯಜ್ಞೈಸ್ತೆ यजन्ते नाम यज्ञैस्ते ದಂಭೇನಾವಿಧಿಪೂರ್ವಕಂ दम्भेनाविधिपूर्वकम् ಅಹಂಕಾರಂ ಬಲಂ ದರ್ಪಂ अहङ्कारं बलं दर्पं ಕಾಮಂ ಕ್ರೋಧಂ ಚ ಸಂಶ್ರಿತಾಃ कामं क्रोधं च संश्रिताः ಮಾಮಾತ್ಮಪರದೇಹೇಷು मामात्मपरदेहेषु ಪ್ರದ್ವಿಷಂತೋಭ್ಯಸೂಯಕಾಃ प्रद्विषन्तोऽभ्यसूयकाः ತಾನಹಂ ದ್ವಿಷತಃ ಕ್ರೂರಾನ್ तानहं द्विषतक्रूरान् ಸಂಸಾರೇಷು ನರಾಧಮಾನ್ संसारेषु नराधमान् ಕ್ಷಿಪಾಮ್ಯಜಸ್ರಮಶುಭಾನ್ क्षिपाम्यजस्रमशुभान् ಆಸುರೀಷ್ವೇವ ಯೋನಿಷು आसुरीष्वेव योनिषु ಆಸುರೀಂ ಯೋನಿಮಾಪನ್ನಾಃ आसुरीं योनिमापन्नाः ಮೂಢಾ ಜನ್ಮನಿ ಜನ್ಮನಿ मूढा जन्मनि जन्मनि ಮಾಮ ಪ್ರಾಪ್ಯೈವ ಕೌಂತೇಯ मामप्राप्येय कौन्तेय ತತೋ ಯಾಂತ್ಯಧಮಾಂ ಗತಿಂ ततो यान्त्यधमां गतिम्
ತ್ರಿವಿಧಂ ನರಕಸ್ಯೇದಂ त्रिविधं नरकस्येदं ದ್ವಾರಂ ನಾಶನಮಾತ್ಮನಃ द्वारं नाशनमात्मनः ಕಾಮಕ್ರೋಧಸ್ತಥಾ ಲೋಭಃ कामक्रोधस्तथा लोभः ತಸ್ಮಾದೇತತ್ರಯಂ ತ್ಯಜೇತ್ तस्मादेतत्त्रयं त्यजेत् ಏತೈರ್ವಿಮುಕ್ತಃ ಕೌಂತೇಯ एतैर्विमुक्तः कौन्तेय ತಮೋದ್ವಾರೈಸ್ತ್ರಿಭಿರ್ನರಃ तमोद्वारैस्त्रिभिर्नरः ಆಚಾರಯತ್ಯಾತ್ ಆತ್ಮನಃ ಶ್ರೇಯಃ आचार्यमनश्रेयः ತತೋ ಯಾತಿ ಪರಾಂ ಗತಿಂ ततो याति परां गतिम् ಯಶಾಸ್ತ್ರವಿಧಿಮುತ್ಸೃಜ್ಯ यशास्त्रविधिमुत्सृज्य ವರ್ತತೆ ಕಾಮಕಾರತಃ वर्तते कामकारतः ನ ಸ ಸಿದ್ಧಿಮವಾಪ್ನೋತಿ न स सिद्धिमवाप्नोति ನ ಸುಖಂ ನ ಪರಾಂ ಗತಿಂ न सुखं न परां गतिम् ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ तस्मात् शास्त्रं प्रमाणन्ते ಕಾರ್ಯಕಾರ್ಯೌ ವ್ಯವಸ್ಥಿತೌ कार्याकार्यव्यवस्थितौ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ज्ञात्वा शास्त्रविधानोक्तम् ಕರ್ಮ ಕರ್ತುಮಿಹಾರ್ಹಸಿ कर्म कर्तुमिहारसि ಓಂ ತತ್ಸದಿತಿ ॐ तत्सदिति ಶ್ರೀಮದ್ಭಗವದ್ಗೀತಾಸು श्रीमद्भगवद्गीतासु ಉಪನಿಷತ್ಸು उपनिषत्सु ಬ್ರಹ್ಮವಿದ್ಯಾಯಾಂ ब्रह्मविद्यायां ಯೋಗಶಾಸ್ತ್ರೇ योगशास्त्रे ಶ್ರೀಕೃಷ್ಣಾರ್ಜುನ ಸಂವಾದೆ श्रीकृष्णार्जुनसंवादे ದೈವಾಸುರ ಸಂಪದ್ವಿಭಾಗಯೋಗೋ ನಾಮ दैवासुरसम्पद्विभागयोगो नाम ಷೋಡಶೋಧ್ಯಾಯಃ षोडशोऽध्यायः ಭಗವಂತನು ಕೃಷ್ಣನು ಪಾರ್ಥನಿಗೆ ಉಪದೇಶ ಮಾಡಿದ್ದಾನೆ. ಹಾಗಾಗಿ ಅವರಿಬ್ಬರ ಚಿಂತನೆಯನ್ನು ಮಾಡಿದ ವ್ಯಕ್ತಿಗಳಿಗೆ ಎಲ್ಲ ಕಡೆ ಜಯ, ಎಲ್ಲ ಕಡೆ ಸಂಪತ್ತು, ಎಲ್ಲ ಕಡೆ ಅವರವರ ಅಂದುಕೊಂಡ ಕಾರ್ಯಗಳು ಈಡೇರ್ತದೆ ಎಂಬುದಾಗಿ ಕೃಷ್ಣ ಪರಮಾತ್ಮನೇ ತಿಳಿಸಿದ್ದಾನೆ. ನಾವೆಲ್ಲ ಅದನ್ನು ಹೇಳೋಣ. ಯತ್ರ ಯೋಗೇಶ್ವರ ಕೃಷ್ಣೋ यत्र योगेश्वर कृष्णो ಯತ್ರ ಪಾರ್ಥೋ ಧನುರ್ಧರಃ यत्र पार्थो धनुर्धरः ತತ್ರ ಶ್ರೀರ್ವಿಜಯೋ ಭೂತಿಃ तत्र श्रीविजयो भूतिः ಧ್ರುವಾ ನೀತಿರ್ಮತಿರ್ಮಮ. ध्रुवा नीतिर्मतिर्मम. ಮಾಡಿದ ಈ ಪಾರಾಯಣದಲ್ಲಿ ಅನೇಕ ತರಹದ ಲೋಪದೋಷಗಳು ಅಥವಾ ನಾನಾ ತರಹದ ಮನಸ್ಸಿನ ಚಾಂಚಲ್ಯದಿಂದ ಏನೋ ಯೋಚನೆ ಮಾಡಿರುವಂಥದ್ದು ಯಾವುದೇ ದೋಷಗಳಿದ್ದರೂ ಕೂಡ ಆ ಎಲ್ಲರ ಅಪರಾಧಗಳನ್ನು ಕ್ಷಮಾ ಮಾಡುವ ಭಗವಂತನಿಗೆ ಕ್ಷಮಾ ಪ್ರಾರ್ಥನೆಯನ್ನು ಮಾಡೋಣ. ಯದಕ್ಷರ ಪದಭ್ರಷ್ಟಂ यदक्षरपदभ्रष्टं ಮಾತ್ರಾಹೀನಂಚ ಯದ್ಭವೇತ್ मात्राहीनं च यद्भवेत् ತತ್ಸರ್ವಂ ಕ್ಷಮ್ಯತಾಂ ದೇವ तत्सर्वं क्षम्यतां देव. ನಾರಾಯಣ ನಮೋಸ್ತುತೇ. नारायण नमोऽस्तु ते. ಮೂರು ಕರಣಗಳು, ವಾಕ್ ಮಾತುಗಳು, ಮನಸ್ಸು ಮತ್ತು ಮೈ, ಈ ಮೂರು ಕಾಯಿಕ ವಾಚನಿಕ ಮಾನಸಿಕ ಅಂತ ಹೇಳಿದ್ದಾರೆ. ಇದರಿಂದ ನಮಗೆ ನಡೆದಿರುವಂತಹ ಏನೇ ದೋಷಗಳಿರಬಹುದು, ಪಾರಾಯಣದ ಸಂದರ್ಭದಲ್ಲಿ ಆಗಬಹುದು ಅಥವಾ ಬೆಳಿಗ್ಗೆಯಿಂದ ಹಿಡಿದು ರಾತ್ರಿಯವರೆಗೂ ನಡೆದಿರುವಂತಹ ಕಾರ್ಯಗಳಲ್ಲಿ ಭಗವಂತನಿಗೆ ಮಾಡಿದ ಏನೇ ದೋಷಗಳಿದ್ದರೂ ಕೂಡ ಅದೆಲ್ಲ ಭಗವಂತನು ಪರಿಹಾರ ಮಾಡಿ ನಾವೆಲ್ಲ ಮಾಡಿದ ಕರ್ಮವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ವಿಧಾನ ಇದೆ. ಹಾಗಾಗಿ ನಾವು ಮಾಡಿದ ಈ ಕಾರ್ಯವನ್ನು ಭಗವತ್ ಸಮರ್ಪಣೆಯನ್ನುಗೊಳಿಸೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ कायेन वाचा मनसेन्द्रियैर्वा ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ बुद्ध्यात्मना वा प्रकृते स्वभावात् ಕರೋಮಿ ಯದ್ಯತ್ ಸಕಲಂ ಪರಸ್ಮೈ करोमि यद्यत् सकलं परस्मै ನಾರಾಯಣಾಯೇತಿ ಸಮರ್ಪಯಾಮಿ. नारायणायेति समर्पयामि.
ಭಗವಂತ ಪ್ರತ್ಯಕ್ಷವಾಗಿ ಬಂದು ಏನು ಬೇಕು ಅಂತ ಕೇಳಿದರೆ ನಾವೆಲ್ಲ ಏನು ಹೇಳಬೇಕು? ಲೋಕಾ ಸಮಸ್ತ ಸುಖಿನೋ ಭವಂತು. ಸ್ವಾಮಿ, ನಾವೆಲ್ಲ ಈ ಜಗತ್ತಲ್ಲಿ ಸೇರಿದ್ದೇವೆ, ಜಗತ್ತು ಕ್ಷೇಮವಾಗಿತ್ತು ಅಂದರೆ ನಾವೆಲ್ಲರೂ ಕ್ಷೇಮವಾಗಿರ್ತೇವೆ. ಹಾಗಾಗಿ ಸಮಸ್ತ ರಾಷ್ಟ್ರವು ಸುಖವಾಗುವಂತೆ ನೀನು ಮಾಡಬೇಕು ಎಂಬುದೇ ನಮ್ಮೆಲ್ಲರ ಉದ್ದೇಶವಾಗಿದೆ ಎಂಬುದನ್ನು ನಾವು ದೇವರಲ್ಲಿ ಸೇರಿ ಪ್ರಾರ್ಥಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮುಂದೆ ಮಂಗಳವನ್ನು ನಾವೆಲ್ಲರೂ ಕೂಡ ಹೇಳೋಣ. ಭಗವಂತನು ಮಂಗಳನಾಗಿದ್ದಾನೆ, ಭಗವಂತನು ಗುಣಿಯಾಗಿದ್ದಾನೆ, ಭಗವಂತನು ಸೌಂದರ್ಯವಂತನಾಗಿದ್ದಾನೆ ಅಂದರೆ ನಮಗೂ ಭಗವಂತ ಸೌಂದರ್ಯ ಕೊಡ್ತಾನೆ, ನಮ್ಮನ್ನು ಗುಣಿಗೊಳ್ಳುವವನಾಗಿ ಮಾಡ್ತಾನೆ. ಹೀಗೆ ನಾವು ಅವನನ್ನು ಏನಂತ ಸ್ತೋತ್ರ ಮಾಡ್ತೇವೋ ಹಾಗೆ ನಮಗೆ ನೀಡುತ್ತಾನೆ. ಭಗವಂತನು ಮಂಗಳನಾಗಿದ್ದಾನೆ ಅಂತ ಮಂಗಳ ಹಾಡಿದರೆ ನಮ್ಮ ಜಗತ್ತಿಗೂ ರಾಷ್ಟ್ರಕ್ಕೂ ಮಂಗಳವನ್ನು ಉಂಟು ಮಾಡ್ತಾನೆ. ಹಾಗಾಗಿ ಮಂಗಳವನ್ನು ನಾವು ಹೇಳೋಣ. ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ, ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ, ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ, ಶ್ರೀ ವೆಂಕಟ